ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ತಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ ಪುಷ್ಕರೆ ಹತಂಚ ಸೈನ್ಯಮೇತಯೋಃ ಚತುರ್ಥಭಾಗ ಶೇಷಿತಂ ಕ್ಷಣೇನ ಕೇಶವೇನ ತದ್ಭಯಾದ್ ಅಪೇಯುತಶ್ಚ ತೌ. ಏನಾಯಿತು? ತತಸ್ಸ ಹಂಸ ಸಂಯುತೋ ಜಗಾಮ ಯೋದ್ಧುಮಚ್ಯುತಂ ಕ್ಷಣೇನ ತೌ ನಿರಾಯುಧೌ ಚಕಾರ ಕೇಶವ ಶರೈ. ಹಂಸಡಿಬಿಕರು ಒಟ್ಟಾಗಿ ಯುದ್ಧಕ್ಕೆ ಬಂದರು. ಕೃಷ್ಣ ಅವರನ್ನು ಕ್ಷಣ ಮಾತ್ರದಲ್ಲಿ ನಿರಾಯುಧರನ್ನಾಗಿ ಮಾಡಿದ. ಹತಂಚ ಸೈನ್ಯಮೇತಯೋ, ಅವ್ರ ಒಟ್ಟು ಸೈನ್ಯ ಏನಿತ್ತಲ್ಲ ಅದರಲ್ಲಿ ಚತುರ್ಥ ಭಾಗ ಶೇಷಿತಂ, 1/4 ಉಳ್ಕೊಳುತ್ತೀಗ. 17 ಅಕ್ಷೋಣಿಯಲ್ಲಿ ಒಟ್ಟು ಉಳಿದಿದ್ದೆಷ್ಟು? 1/4. ಕ್ಷಣೇನ ಕೇಶವೇನ ತದ್ಭಯಾದಪೇಯತುಶ್ಚತೌ. ಆಗ ಅವರಿಬ್ಬರು ಭಯದಿಂದ ಓಡೋಗ್ಬಿಟ್ರು. ಸೈನ್ಯ ಅಷ್ಟು ಉಳ್ಕೊಂಡು ಉಳಿದೆಲ್ಲ ನಾಶವಾಗಿದ್ದಕ್ಕೆ ಹಂಸ ಡಿಬೇಕರಿಬ್ಬರು ಕೂಡ ಅಲ್ಲಿಂದ ಪಲಾಯನ ಮಾಡಿ. ಸ ಪುಷ್ಕರೇ ಕ್ಷಣಸ್ತದ ಸುರೈರ್ನುತೋಥ ಪುಷ್ಕರೇ ಉವಾಸ ತಾಂ ನಿಶಾಂ ಪ್ರಭು ಸ ಯಾದವೋ ಅಮಿತ ಪ್ರಭಃ. ಸಹ ಪುಷ್ಕರೇ ಕ್ಷಣ ತದಾ ಸುರೈಃ ನುತಃ ಅಥ ಪುಷ್ಕರೇ ಉವಾಸ. ಪುಷ್ಕರೇ ಕ್ಷಣನಾದ ಕೃಷ್ಣ ಪುಷ್ಕರದಲ್ಲಿ ವಾಸ ಮಾಡಿದ. ಪುಷ್ಕರೇ ಕ್ಷಣ, ಪುಷ್ಕರ ಅಂದರೆ ಕಮಲ, ಪುಷ್ಕರ ಕ್ಷೇತ್ರ. ಅದರಲ್ಲಿ ದೇವತೆಗಳಿಂದ ಆರಾಧಿತನಾಗಿ ಕೃಷ್ಣ ಅವತ್ತು ನೈಟ್ ಹಾಲ್ಟ್ ಮಾಡ್ತಾನೆ ಪುಷ್ಕರದಲ್ಲಿ. ಪುಷ್ಕರಕ್ಕೆ ಹೋದಾಗ ನಮಗೆ ಜ್ಞಾಪಕ ಮಾಡ್ಕೋಬೇಕು, ಕೃಷ್ಣ ಒಂದು ರಾತ್ರಿ ಇದ್ದಂಥ ದಿವಸ ಪವಿತ್ರ ಕ್ಷೇತ್ರ. ತಾಂ ನಿಶಾಂ ಪ್ರಭು ಸ ಯಾದವೋ ಅಮಿತ ಪ್ರಭಃ. ರಾತ್ರಿ ಯಾದವರ ಸಮೇತ ಅಲ್ಲಿ ಅವರಿಗೆಲ್ಲ ವಿಶ್ರಾಂತಿ ಕೊಟ್ಟ. ತನಗೆ ಬೇಕಿಲ್ಲ, ಅವರಿಗೆಲ್ಲ ವಿಶ್ರಾಂತಿಯನ್ನು ಪರಮಾತ್ಮ ಕೊಟ್ಟ. ಅವ್ರು ಹೇಗೋ ಓಡಿ ಹೋಗಿದ್ರು, ಆದ್ದರಿಂದ ಅದು ಇದೇನಿಲ್ಲ, ಅವರು ಸೋತವರು ಅವರಾದ್ದರಿಂದ ನಿಶ್ಚಿಂತೆಯಾಗಿರ್ಬೋದಾಗಿ. ಬೆಳಿಗ್ಗೆ ಪರೇ ದಿನೇ ಜನಾರ್ದನೋ ನೃಪಾತ್ಮಜೌ ಪ್ರವಿಧೃತೌ ಯಮಸ್ವಸುಸ್ತಟೆ ಪ್ರಭು ಸಮಾಸಸಾದ ಪೃಷ್ಠತಃ. ಪರೇ ದಿನೇ ಜನಾರ್ದನಃ ನೃಪಾತ್ಮಜೌ ಪ್ರವಿಧೃತೌ ಯಮಸ್ವಸುಃ ತಟೇ ಪ್ರಭು ಸಮಾಸಸಾದ ಪೃಷ್ಠತಃ. ಪರೇ ದಿನೇ ಮರುದಿವಸ ಬೆಳಗ್ಗೆ ಅಲ್ಲಿಂದ ಹೊರಟು ಜನಾರ್ದನಃ ನೃಪಾತ್ಮಜೌ ಪ್ರವಿಧೃತೌ, ಇಬ್ಬರು ಓಡೋಗಿದ್ರು ಹಂಸಡಿಬೇಕು. ಅವರೆಲ್ಲ ಯಮಸ್ವಸುಸ್ತಟೆ ಯಮುನಾ ತೀರದಲ್ಲಿ ಆಸಸಾದ ಪೃಷ್ಠತಃ ಅಟ್ಟಿಸ್ಕೊಂಡು ಹೋದ. ಅಲ್ಲಿ ಪಲಾಯನ ಮಾಡ್ತಿದ್ರು, ಅಟ್ಸ್ಕೊಂಡು ಹೋದ. ಆ ತೀರದಲ್ಲಿ ಸಿಕ್ಕರವರು, ಯಮುನಾ ತೀರದಲ್ಲಿ ಸಿಕ್ಕರು. ರೋಹಿಣೇಯ ಸಂಯುತ, ಆ ಕಡೆ ಮುಂದೆ ಓಡಾಗಿರಲಿಲ್ಲ, ಯಮುನಾ ನದಿ ಅಡ್ಡ ಇತ್ತು, ಅದಕ್ಕೋಸ್ಕರ ಅಲ್ಲಿ ಸಿಕ್ಕಾಕೊಂಡ್ರು. ರೋಹಿಣೇಯ ಸಂಯುತ ಸಮನ್ವಿತಶ್ಚ ಸೇನಯ ಸ್ವಶಿಷ್ಟ ಸೇನಯಾವೃತೌ ಪಲಾಯಿನೌ ಅವಾರಯತೆ. ಸಹ ರೋಹಿಣೇಯ ಸಂಯುತ ಸಮನ್ವಿತ ಚ ಸೇನಯ ಸ್ವಶಿಷ್ಟ ಸೇನಯಾವೃತೌ ಪಲಾಯಿನೌ ಅವಾರಯತೆ. ಸಹ ಆ ಕೃಷ್ಣ ರೋಹಿಣೇಯ ಸಂಯುತ ಸಮನ್ವಿತ ಚ ಸೇನಯ, ಬಲರಾಮದೇವರೊಂದಿಗೆ ಕೂಡಿಕೊಂಡು ಕೃಷ್ಣ ಸೇನೆಯೊಂದಿಗೂ ಕೂಡಿಕೊಂಡು ಸ್ವಶಿಷ್ಟ ಸೇನೆಯಾವೃತವು, ತನ್ನ ಸೇನೆಯೊಂದಿಗೆ ಏನು ಉಳಿದ ಸೇನೆಯೊಂದಿಗೆ ಓಡೋಗ್ತಿದ್ರಲ್ಲ, ಪಲಾಯನವು ಅವಾರಯತೆ, ಪಲಾಯನ ಮಾಡ್ತಿದ್ದವರನ್ನು ತಡೆದ. ನಿವೃತ್ಯತೌ ಸ್ವಸೇನಯ ಶರೋತ್ತಮೈರ್ವರ್ಷತು ಸುಕೋಪಿತೌ ಸಮಸ್ತಶೋ ಯದೂನವಾರ್ಯ ಪೌರುಷೌ. ನಿವೃತ್ಯತೌ ಸ್ವಸೇನಯ ಶರೋತ್ತಮೈಃ ವವರ್ಷತು ಸುಕೋಪಿತೌ ಸಮಸ್ತಶಃ ಯದೂನ್ ಅವಾರ್ಯ ಪೌರುಷೌ. ತೌ ನಿವೃತ್ಯ, ಅವರು ಹಿಂದಕ್ಕೆ ತಿರುಗಿಬಿಟ್ಟು ಸ್ವಸೇನೆಯ ತಮ್ಮ ಸೇನೆಯೊಂದಿಗೆ ಶರೋತ್ತಮೈಹಿ ವವರ್ಷತು, ದೊಡ್ಡ ದೊಡ್ಡ ಶ್ರೇಷ್ಠವಾದ ಬಾಣಗಳಿಂದ ಅವರು ಮಳೆ ಸುರಿಸಿದರು ಕೃಷ್ಣನ ಮೇಲೆ. ಯಾತಕ್ಕೆ? ಭಾರಿ ಸಿಟ್ಟು ಬಂತು ಅವ್ರಿಗೆ. ಅಷ್ಟೆಲ್ಲ ಸೋಲು ಕಂಡಿದ್ದು ಅಷ್ಟೇ ಎಲ್ಲ, ಇಷ್ಟರು ಓಡಿ ಬಂದರು, ಅಡ್ಸ್ಕೊಂಡ್ಬಂದಲ್ಲ ಮತ್ತೆ ಅಂತ ಹೇಳಿಬಿಟ್ಟು ಎಸ್ಕೇಪ್ ಆಗೋ ಅವಕಾಶ ಕೊಡಲಿಲ್ಲಲ್ಲ, ನಿರಾಸೆ ಆಯಿತು.
ಸುಕೋಪಿತವು ಸಮಸ್ತಜ ಯದೂನ್ ಅವಾರ್ಯ ಪೌರುಷವು ಎದುರುಗಡೆಯಿಂದ ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡಿದ್ರು. ನಿವೃತ್ಯತವು ಅವ್ರದ್ದು 1/4 ಅಂದ್ರೆ ಎಷ್ಟು ಉಳ್ಕೊಂಡಾಗಾಯ್ತು ಅಲ್ಲಿಗೆ 4 17 ಕರೆಕ್ಟ್ 4 ಅಲ್ಲ. ಹಾಕ ಬಿಡ್ಕೊಂಡು ಇವ್ರು 3 ಸೈನ್ಯ ಇದೆ, ಇವ್ರದ್ದೇನೋ ನಾಶ ಆಗಿಲ್ಲ, ಗೊತ್ತಾಯ್ತಾ? ಸೊ ಇಲ್ಲಿ ಸ್ಟಿಲ್ ಇನ್ನೂ ಜಾಸ್ತಿ ಅವ್ರದ್ದೇ ಇದೆ. ಯಾರ್ದು? ರಾಕ್ಷಸರದೇ ಇದೆ. ಅಥಾಸಸಾದ ಹಂಸಕೋ ಹಲಾಯುಧಂ ಮಹಾಧನು ಅನಂತರೋಶ್ಯ ಸಾತ್ಯಕಿಂ ಗದಂಚ ಸರ್ವ ಸೈನಿಕಾನ್. ಅಥ ಆಸಸಾದ ಹಂಸಕಃ ಹಲಾಯುಧಂ ಮಹಾಧನು, ಮಹಾಧನುರ್ಧಾರಿಯಾದಂತಹ ಹಂಸಕಃ, ಹಂಸ ಡಿಬಿಕ, ಹಂಸ ಅಣ್ಣ, ಅವನ ಹಲಾಯುಧಂ ಆಸಸಾದ ಬಲರಾಮ ನಿರ್ಮಿತ ಹೊರಟ. ಅನಂತರೋಶ್ಯ ಸಾತ್ಯಕಿಂ, ಅವನ ತಮ್ಮ ಡಿಬಿಕ, ಅವನು ಸಾತ್ವಿಕವೇ ಯುದ್ಧಕ್ಕೆ ಹೊರಟ. ಗದಂಚ ಸರ್ವ ಸೈನಿಕ, ಉಳಿದ ಸೈನಿಕರೆಲ್ಲ ಗದ. ಈ ರೀತಿ ಯುದ್ಧ ನಡೀತೀಗ. ಗದ ಎಲ್ಲ ಸೈನಿಕರ ಮೇಲೆ, ಹಂಸನ ಮೇಲೆ ಬಲರಾಮದೇವರು, ಈತರ ಮೇಲೆ ಸಾತ್ಯಕಿ ನಿನ್ನೆ ಜಗಳ ಆಗಿ ಇದಾಗಿತ್ತು, ನಿಂತು ಯುದ್ಧ ಡ್ರಾ ಆಗಿ ಹೋಗಿತ್ತಲ್ಲ, ಮತ್ತೆ ಬಂದಿರುತ್ತೆ. ವಿಧೂಯ ಸೈನಿಕಾಂಶ ಸಹ ಪ್ರಗೃಹ್ಯ, ಅವಾಗೇನು ನಡೀತು? ಸಾತ್ಯಕಿಂ ನಿರಾಯುಧಂ ವಿವಾಹನಂ ವಿವರ್ಮಕಂ ಯಥಾದ್ಗತಂಚ ತೌರಣಂ ವಿಹಾಯ ಹಾಪಜಗ್ಮತು. ಸಹ ಸಾತ್ಯಕಿಂ ನಿರಾಯುಧಂ, ಸಾತ್ಯಕಿಯನ್ನ ಡಿಬಿಕ ಇವತ್ತು ಗೆದ್ದು ಬಿಟ್ಟ. ವಿವಾಹನಂ ವಿಮರ್ಮಕಂ, ಸಾತ್ಯಕಿಯನ ರಥನೂ ಪುಡಿ ಮಾಡಿದ, ಅವನ ಕವಚನೂ ಕತ್ತರಿಸ್ಬಿಟ್ಟ. ಯಥಾದ್ಗತಂಚ ತೌರಣಂ, ತಕ್ಷಣನೇ ಅವನೇನು ಮಾಡಿದ್ರು? ವಿಹಾಯ ಅಪಜಗ್ಮು, ಸಾತ್ಯಕಿಯನೂ ವಾಪಸ್ ಬಂದ, ಆಮೇಲೆ ಗದನೂ ವಾಪಸ್ ಹೊರಟ. ಗದನೂ ಸೋತ, ಇಬ್ಬರು ಸೋತರಿ. ಕಾರಣ ಏನಂದ್ರೆ ಅಂತ್ಯಕಾಲ ಬಂದಾಗ ಏನು ಮಾಡ್ತಾವ್ರೆ, ಸ್ವಲ್ಪ ಶಕ್ತಿ ಜಾಸ್ತಿ ಆಗುತ್ತೆ. ಆ ಕಾಲದಲ್ಲಿ ಹುಚ್ಚಾಬಟ್ಟೆ ಹೊಡೆದ, ಸಣ್ಣ ಪ್ರಾಣಿ ಹಿಡಿಯೋಕ್ಕೂ ಆಗೋದಿಲ್ಲ. ಎಸ್ಕೇಪ್ ಆಗಿ ಹೊರಟಾಗ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಉಪಯೋಗಿಸುತ್ತೆ. ಇದು ಸಾಯೋ ಕಾಲ ಅವ್ರದ್ದು. ಈಗ ಆಗ ಇವರು ಗೆಲ್ಲಕ್ಕಾಗಲಿಲ್ಲ. ವಿಧೂಯ ಸಂಸ್ಥೆ ಸೈನಿಕಾಂಶ ಸ ಪ್ರಗೃಹ್ಯ ಚಾಪ ಮಾತತಂ ಹರಿಂ ಜಗಾಮ ಚೋನ್ನದನ್ ಮಹಾಸ್ತ್ರಶಸ್ತ್ರ ವರ್ಷಣ. ವಿಧೂಯ ಸೈನಿಕಾನ್ ಸಹ ಪ್ರಗೃಹ್ಯ ಚಾಪಂ ಮಾತತಂ, ಯಾದವರ ಸೈನ್ಯವನ್ನು ಓಡಿಸಿಬಿಟ್ಟು ಹರಿಂ ಜಗಾಮ, ಕೃಷ್ಣ ಮೇಲೆ ಯುದ್ಧಕ್ಕೆ ಬಂದ. ಉನ್ನತನ್ ಮಹಾಸ್ತ್ರಶಸ್ತ್ರ ವರ್ಷಣ, ಮದದಿಂದ ಕೂಡಿದ ಅವನು ಮಹಾ ಅಸ್ತ್ರ ಶಸ್ತ್ರಗಳ ಮಳೆ ಕರೆಸ್ತಾ ಕೃಷ್ಣನ ಮೇಲೆ ಧಾವಿಸಿದ. ತಮಾಶು ಕೇಶವೋರಿಹ ಸಮಸ್ತ ಸಾಧನೋಜ್ಜಿತಂ ಕ್ಷಣಾಚ್ಚಕಾರ ಸೋಪ್ಯಗಾತ್ ವಿಸೃಜ್ಯತಂ ಹಲಾಯುಧಂ. ತಮಾಶು ಕೇಶವೋ ಅರಿಹ ಸಮಸ್ತ ಸಾಧನೋಜ್ಜಿತಂ, ಕೃಷ್ಣ ಅರಿಹ ಶತ್ರುನಾಶಕನಾದ ಕೃಷ್ಣ, ಸಮಸ್ತ ಸಾಧನೋಜ್ಜಿತಂ ಕ್ಷಣಾಚ್ಚಕಾರ, ಅವನ ವಾಹನ ಧನುಸ್ಸು ಎಲ್ಲ ಒಂದು ಕ್ಷಣ ಮಾತ್ರ ನಾಶ ಮಾಡಿಬಿಟ್ಟ ಕೃಷ್ಣ. ಸೋಪ್ಯಗಾತ್ ವಿಸೃಜ್ಯತಂ ಹಲಾಯುಧಂ, ಕೃಷ್ಣನ್ ಬಿಟ್ಟು ಓಡಿ ಹೋದ. ಬಲರಾಮದೇವರು ಯುದ್ಧಕ್ಕೆ ಹೊರಟವನೀಗ. ಯಾರು ಇವನು? ಯಾರಿವನು ಹೊರಟವನು? ಡಿಬಿಕ. ಬಲರಾಮನ ಯುದ್ಧ ಮಾಡ್ತೀವಿ ಹಂಸನ ಜೊತೆಗೆ, ಆಗ್ಲೇನೆ ಅಲ್ಲಿ ಜಾಯಿನ್ ಆಗ್ಲಕ್ಕೆ ಹೊರಟ. ಹಲಾಯುಧೋ ನಿರಾಯುಧಂ ವಿಹಾಯ ಹಂಸ ಮೋಜಸ ವಿಕೃಷ್ಯ ಚಾಪಮಾಗತಂ ದದರ್ಶ ದಸ್ಯ ಚಾನುಜಂ. ಅಷ್ಟೊತ್ತಿಗೆ ಹಂಸನನ್ನ, ನಿರಾಯುಧನನ್ನ ಬಲರಾಮದೇವರು ನಿರಾಯುಧನ ಮಾಡಿದ್ರು. ಅಷ್ಟೊತ್ತಿಗೆ ಸರಿಯಾಗಿ ಇವನು ಬಂದ. ವಿಕೃಷ್ಟ ಚಾಪಮಾಗತಂ ದದರ್ಶ ತಸ್ಯ ಚಾನುಜಂ, ಅವನ ಬಿಲ್ಲನ್ನು ಕತ್ತರಿಸಾಗಿತ್ತು ಹಂಸನದು. ಡಿಬಿಕ ಅಷ್ಟೊತ್ತಿಗೆ ಬಂದ. ಸ ಹಂಸ ಆಶು ಕಾರ್ಮುಕಂ ಪುನಃ ಪ್ರಗೃಹ್ಯತಂ ಬಲಂ ಯದಾ ಸಸಾದ ಕೇಶವೋ ನ್ಯವಾರಯತ್ತಮೋಜಸ. ಸಹ ಹಂಸಃ ಆಶು ಕಾರ್ಮುಕಂ ಪುನಃ ಪ್ರಗೃಹ್ಯ ತಂ ಬಲಂ ಯದಾ ಆಸಸಾತ ಕೇಶವಃ ನ್ಯವಾರಯತ್ತಂ ಮೋಜಸ. ಆ ಹಂಸ ಕೂಡಲೇ ಬಿಲ್ಲನ್ನು ತಗೊಂಡು, ಬಿಲ್ಲನ್ನು ಕತ್ತರಿಸಿದ್ರು ಬಲರಾಮದೇವರು, ತಗೊಂಡು ಮತ್ತೆ ಬಂದ. ತಂ ಬಲಂ ಯದಾ ಆಸಸಾದ, ಮತ್ತೆ ಬಲರಾಮನ ಮೇಲೆ ಯುದ್ಧಕ್ಕೆ ಹೊರಟಾಗ ಕೃಷ್ಣ ಅವನನ್ನು ತಡೆದ. ನ್ಯವಾರಯತ್ತಮು, ಯಾಕೆ ಡಿಬಿಕನು ಬಂದಿದ್ದಾನೆ. ಈಗ ಹಂಸ ಸೋತ, ಡಿಬಿಕ ಬಂದ, ಮತ್ತೆ ಹಂಸ ಮತ್ತೆ ಹೊರಟ. ಕೃಷ್ಣ ಏನು ಮಾಡದ, ಅವನನ್ನ ಆ ಕಡೆ ಹೋಗದಂತೆ ತಡೆದ. ವಿನೇಸುತಾತ್ಮಜೋಪ್ಯಸೌ ವಿಹಾಯ ಹಂಸಕಾನುಜಂ ರಥಾಂತರಂ ಸಮಾಸ್ಥಿತೋ ಜಗಾಮ ತಾತಮಸ್ಯ ಚ. ದಿನೇಹೇ ಸುತಾತ್ಮಜಃ ಅಂದ್ರೆ ಸಾತ್ಯಕಿ. ಅಪಿ ಅಸೌ ವಿಹಾಯ ಹಂಸಕಾನುಜಂ, ಡಿಬಿಕನನ್ನು ಬಿಟ್ಟು ರಥಾಂತರಂ ಸಮಾಸ್ಥಿತೋ ಜಗಾಮ ತಾತಮಸ್ಯ ಚ. ರಥಾಂತರಂ ದೇಶಾಂತರ, ಕಾಲಾಂತರ, ರಥಾಂತರ ಇವೆಲ್ಲ ಬೇರೆ ರಥ ಅಂತ. ಇನ್ನೊಂದು ರಥವನ್ನು ದೇಶಾಂತರ ಹೋದ್ರು, ಬೇರೆ ದೇಶಕ್ಕೆ ಹೋದ್ರು ಅಂತ ಅರ್ಥ. ತಮಾಸ್ಥಿತ ಜಗಾಮ ತಾತಮಸ್ಯ ಚ, ಇನ್ನೊಂದು ರಥವನ್ನೇರಿ ಅವನ ಅಪ್ಪನ ಮೇಲೆ ಯುದ್ಧಕ್ಕೆ ಹೊರಟ. ಯಾರು ಅವನಪ್ಪ? ಬ್ರಹ್ಮದತ್ತ.
ವಯೋಗತಃ ಪಿತಾ ತಯೋರ್ಯುಯೋಧ ತೇನ ವೃಷ್ಟಿನಾ ಶರಂಚ ಕಂಠಕೂಬರೆ ವ್ಯಸರ್ಜಯತ್ಸ ಸಾತ್ಯಕೇಹೇ. ವಯೋಗತಃ ಪಿತಾ, ತುಂಬ ವಯಸ್ಸಾದವನು. ತಯೋಹೋ ಯುಯೋಧ ತೇನ ವೃಷ್ಟಿನಾ, ತಯೋಹೋ ಪಿತಾ, ಅವರಿಬ್ಬರ ತಂದೆ ತುಂಬ ವಯಸ್ಸಾದವನು. ಏನು ಮಾಡಿದ, ಜಗಾಮ ಮೋಹ, ಅವನು ಯೋಧ ತೇನ ವೃಷ್ಟಿನ, ವೃಷ್ಣಿ ಸಾತ್ಯಕಿ ಯುದ್ಧ ಮಾಡಿದ. ಶರಂಚ ಕಂಠ ಕೂಬರೆ ವಿಸರ್ಜಯತ್ ಸ ಸಾತ್ಯಕೇಹಿ, ಸಾತ್ಯಕೇಹೇ ಕಂಠೆ, ಸಾತ್ಯಕಿಯ ಕತ್ತಿಗೆ ಕಂಠ ಕೂಬರೆ, ಕಂಠ ಕೂಬರ, ಕಂಠದ ಮಧ್ಯದೇಶಕ್ಕೆ ಒಂದು ಬಾಣ ಹೊಡೆದ. ಶರಂಚ ಕಂಠ ಕೂಬರೆ ವಿಸರ್ಜಯತ್ ಸ ಸಾತ್ಯಕೇಹೇ. ಬ್ರಹ್ಮದತ್ತ, ಬ್ರಹ್ಮದತ್ತ ಯಾರವನು? ಹಂಸಡಿಬೇಕರ ಅಪ್ಪ, ಹಂಸಡಿಬೇಕರ ತಂದೆ, ಸೌಭನ ತಂದೆ. ಇಂತಲಿ ಹೊಡೆದ. ಈ ಕೂಬರ ಅಂದ್ರೆ ಮಧ್ಯದ ಜಾಗ, ಇಂತಲಿ ಹೊಡೆದ. ರಥದ ನೊಗ ಅಂತೀವಲ್ಲ ಹಾಗೆ, ಅಂತ ಕೈಯ ಮಧ್ಯಕ್ಕೆ ಹೊರಟ, ಕಂಠದ ಮಧ್ಯಕ್ಕೆ. ಸಾತ್ಯಕೆ ದೃಢ ಹತೋ ಜಗಾಮ ಮೋಹಮಾಶುಚ ಸುಲಬ್ಧ ಸಂಜ್ಞ ಉತ್ಥಿತ ಸಮಾದದೆ ಅರ್ಧಚಂದ್ರಕಂ. ಅಟ್ಪಟ್ಟು ಜೋರಾಗೆ ಬಿತ್ತು ಸಾತ್ಯಕಿಗೆ. ಸಹ ಸಾತ್ಯಕಿ ದೃಢಾಹತಃ ಜಗಾಮ ಮೋಹಂ ಆಶುಚ, ಕೂಡಲೇ ಏನಾದ, ಮೂರ್ಛಿತನಾದ. ಆ ಪೆಟ್ಟಿಗೆ ಸಾತ್ಯಕಿ ಕೂಡಲೇ ಮೂರ್ಛಿತನಾದ. ಸುಲಬ್ಧ ಸಂಜ್ಞ, ಮತ್ತೆ ಬೇಗ ಚೇತರಿಸಿಕೊಂಡ. ಎಚ್ಚರಿಕೆ ತಪ್ಪು ಮತ್ತೆ ಹಾಗೆ ಎಚ್ಚೆತ್ತ. ಉತ್ಥಿತ ಎದ್ದ. ಸಮಾದದೆ ಅರ್ಧಚಂದ್ರಕಂ, ಅರ್ಧಚಂದ್ರದ ಬಾಣ ತಗೊಂಡ. ಅರ್ಧಚಂದ್ರ ಹೀಗಿರೋದು, ಕಟ್ ಮಾಡ್ಲಿಕ್ಕೆ ಭಾಳ ಉಪಯೋಗ ಆಗ್ತದೆ. ಫುಲ್ ಆಗಿಬಿಟ್ರೆ ಹೀಗೆ ಕಟ್ ಮಾಡೋಗಿದ್ದಾದ್ರೆ ಹೊಂದ್ಕೊಂಡು ಹೋಗ್ಬಿಡೋದು. ತತೇನ ತಚ್ಚಿರೋ ಬಲಿ ಚಕರ್ತ ಶುಕ್ಲ ಮೂರ್ಧಜಂ ಯದಂಬಯಾಭಿಕಾಂಕ್ಷಿತಂ ಪುರಾ ಪಪಾತ ತತ್ಕ್ಷಿತೌ. ಸಹ ತೇನ ತಚ್ಚಿರಃ ಬಲಿ ಚಕರ್ತ ಶುಕ್ಲ ಮೂರ್ಧಜಂ ಯತ್ ಅಂಬಯ ಅಭಿಕಾಂಕ್ಷಿತಂ ಪುರಾ ಪಪಾತ ತತ್ಕ್ಷಿತೌ. ಅರ್ಧಚಂದ್ರ ಬಾಣದಿಂದ ಸಹ ಸಾತ್ಯಕಿ ತೇನ, ಆ ಬಾಣದಿಂದ, ತಚ್ಚಿರ, ಅವನ ತಿರಸ್ಸನ್ನ, ಚಕರ್ತ ಕತ್ತರಿಸ್ಬಿಟ್ಟ. ಎಂಥ ತಲೆ ಅದು ಅಂದರೆ, ಇವನು ಬಲಿಷ್ಠ ಸಾತ್ವಿಕಿ, ಬಲಿ. ಇವನು ಯಂಗು, ಮತ್ತೆ ಬಹಳ ವಿಶೇಷ ಸಾತ್ವಿಕ ದೇವತಾ ಆವೇಶ ಎಲ್ಲ ಇತ್ತು. ಅವನ ತಲೆ ಹೇಗಿತ್ತು, ಶುಕ್ಲ ಮೂರ್ಧಜಂ, ಬಿಳಿ ಬಿಳಿ ಕೂದಲು, ಬಿಳಿ ಫಲಿತ ಶಿರ ಅಂತ ಕರೀತಾರೆ. ಕಳ್ಳಗಾಗೋದು, ಭಾರಿ ವಯಸ್ಸಾಗಿತ್ತು ಬಂದು ಇನ್ನೊಂದು ದೃಷ್ಟಿಯಿಂದ ತಿಳಿದಂತೆ ಆಯ್ತು. ಈಗ ಅವಳೇ ಅದೇ ಹೇಳ್ತಿರೋದು. ಈಗ ಈ ಅಂಬೆ ಇದು ಮಾಡಿದ್ರು, ಇವನು ಮದುವೆ ಆಗ್ತೇನೆ ಅಂತ ಹೇಳಿದ್ಲಲ್ಲ ಅವನೇ. ಆ ಆ ಹೌದೌದು, ಅದೇ ಭೀಷ್ಮರ್ ಕೇಳಿದಾಗ ಇಲ್ಲ ಇಲ್ಲ ಅಲ್ಲಿ ವಯಸ್ಸಿದ್ರೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಆಮೇಲೆ ಅವನು ಬೇಡ ಅಂದು, ಅಲ್ಲಿಗೆ ಹೋಗಿ ಅವ್ರು ಬೇಡ ಅಂದು, ದೊಡ್ಡ ಗಲಾಟೆ ಆಗಿತ್ತು. ಈಗ ಸಾತ್ಯಕೆರೆ ದೃಢಾಹತೋ ಆಯ್ತು. ಸತೇನ ತಚ್ಚಿರೋ ಬಲಿ ಚಕರ್ತ ಶುಕ್ಲ ಮೂರ್ಧಜಂ ಯದಂಬಯ ಅಭಿಕಾಂಕ್ಷಿತಂ ಪುರಾ ಪಪಾತ ತತ್ಕ್ಷಿತೌ. ಪುರಾ ಹಿಂದೆ, ಅಂಬೆಯಿಂದ ಅಭಿಕಾಂಕ್ಷಿತ ಅಭಿಕಾಮಿತ, ಅದನ್ನ ಅದು ಚಿತೌ ಪಪಾತ, ಭೂಮಿಯ ತುಂಡ ಕೆಳಗೆ ಬಿತ್ತು. ಇನ್ನೇನು ಯೋಚನೆ ಮಾಡೋ, ಎಲ್ಲೋ ಇದು ಎಲ್ಲೋ ಬಿತ್ತು ಅಂದಮೇಲೆ ಅದೇನಾಯ್ತು, ಪೂರ್ತಿ ಸಪರೇಟ್ ಆಗುತ್ತೆ. ನದಂಶ್ಚ ಸಾತ್ಯಕಿರ್ ಹರೇಹೇ ಜಗಾಮ ಪಾರ್ಶ್ವಮುದ್ಧತಃ ಬಲೋಪಿ ಹಂಸಕಾನುಜಂ ಯೋಧ ಸೇನಯಾಯುತಂ. ನದನ್ ಚ ಸಾತ್ಯಕಿ ಹರೇಹೇ ಜಗಾಮ ಪಾರ್ಶ್ವಂ ಉದ್ಧತಃ ಬಲಃ ಅಪಿ ಹಂಸಕಾನುಜಂ ಯೋಧ ಸೇನಯಾ ಯುತಂ. ನದನ್ ಚ ಸಾತ್ಯಕಿ, ನದನ್ ಸಿಂಹನಾದವನ್ನು ಮಾಡ್ತಾ ಖುಷಿ ಆಯ್ತು ಅವನಿಗೆ. ಒಂದು ನಾನು ಬಿಡಿಸಿ ಬಿಡಿಸೋನು ಕೊಂದು ಹಾಕಿಬಿಟ್ಟೆ ಅಂತೇಳಿ ಅಲ್ಲಿಂದ ಹೊರಟ. ಮತ್ತೆ ಅವನು ದೊಡ್ಡ ಇತ್ತು ತಾನೆ, ಹಂಸ ಡಿಬೇಕಾದ್ರೆ ಅಪ್ಪ ಅಂತ ಹೇಳಿದ್ರೆ ದೊಡ್ಡ ವಿಕೆಟ್ ಸಿಕ್ಕಾಗ್ಲಿಕ್ಕಾಯ್ತು. ಸಣ್ಣವ್ರು ನೋಡಿದಾಗ ದೊಡ್ಡವ್ರಿಗೆ ಭಾರಿ ಖುಷಿಯಿಂದ ಹೊರಟ. ಜಗಾಮ ಪಾರ್ಶ್ವಮುದ್ಧತಃ, ಕೃಷ್ಣನ ಪಕ್ಕಕ್ಕೆ ಹೋದ, ಜೊತೆ ಕೃಷ್ಣನ ಹತ್ರ ಹೋದ. ಬಲೋಪಿ ಹಂಸಕಾನುಜಂ ಯೋಧ ಸೇನಯಾಯುತಂ. ಅಷ್ಟೊತ್ತಿಗೆ ದೀಪಿಕಾ ಬಂದಿದ್ನಲ್ಲ, ಅವನ ಮೇಲೆ ಬಲರಾಮ ದೇವರು ಯುದ್ಧವನ್ನ ತಮ್ಮ ಸೇನೆಯ ಸಮೇತ ಕೂಡಿದ್ದ ಅವನ ಮೇಲೆ ಮಾಡಿದರು. ಹರಿಸ್ತು ಹಂಸ ಮುಲ್ಬಣೈ ಶರೈಸ್ತ್ವಮರ್ದಯನ್ ಬಲಂ ಜಘಾನತಸ್ಯ ಸರ್ವಶೋ ನ ಕಶ್ಚಿದತ್ರ ಶೇಷಿತಃ. ಹರಿಸ್ತು ಹಂಸ ಮುಲ್ಬಣೈ ಶರೈ ತ್ವಮರ್ದಯನ್ ಬಲಂ ಜಘಾನತಸ್ಯ ಸರ್ವಶಃ ನ ಕಶ್ಚಿದತ್ರ ಶೇಷಿತಃ. ಹರಿಸು, ಹರಿಸ್ತು, ಕೃಷ್ಣ ಏನು ಮಾಡೋದು ಅಷ್ಟೊತ್ತಿಗೆ, ಉಲ್ಬಣೈಹಿ ಶರೈಹಿ ಹಂಸಂ ಸಮರ್ದಯ, ತೀಕ್ಷ್ಣವಾದ ಬಾಣಗಳಿಂದ ಹಂಸನನ್ನು ಹೊಡೆದ, ಅವನ ಸೇನೆಗೂ ಹೊಡೆದ. ಜಘಾನತಶ್ಚ ಸರ್ವಶೋ ನ ಕಶ್ಚಿತತ್ರ ಶೇಷಿತಃ, ಎಲ್ಲ ಸೇನೆಯೂ ಕೃಷ್ಣ ಕೊಂದ, ಒಬ್ಬನು ಉಳ್ಕೊಳ್ಳಿಲ್ಲ. ಸೇನೆ ಏನಾಯ್ತು ಈಗ, 17 ಲಕ್ಷ ಮುಗಿದೋಯ್ತು, ಏನೇನೂ ಉಳಿದಿಲ್ಲ.
ಅವನೊಬ್ಬನು ಹಂಸ ದೀಪಕ ಇಬ್ಬರೇ ಉಳ್ಕೊಂಡಿರೋದು. ಅವನ ಅಪ್ಪನೂ ಹೋಗ್ಬಿಟ್ಟ, ಬ್ರಹ್ಮದತ್ತ ಕೂಡ. ವಿಚಕ್ರ ಸತ್ತು ಹೋಗಿದ್ದ, ಹಿಡಿಂಬ ಓಡೋಗಿದ್ದ. ಯಾರ್ಯಾರು ಬಂದಿದ್ರು ಅವ್ರು ಎಲ್ಲೆಲ್ಲಿ ಹೋದ್ರು ಅಂತ ಹೇಳ್ಕೋಬೇಕಲ್ಲ. ಇಲ್ಲವ್ರು ಏನಾಯ್ತು, ಇನ್ಯಾರು ಉಳಿದಾರೆ ಲೆಕ್ಕ ಹಾಕ್ಬೇಕಾಗತ್ತೆ. ಎಲ್ಲ ಹೊರಟೋರು. ಇಬ್ರು ಉಳ್ಕೊಂಡಿದ್ದು ಇಬ್ಬರೇ ಈಗ. ವೈಷ್ಣವಾಸ್ತ್ರ ಮುದ್ಯತಂ, ಅದಕ್ಕೆ ಸಪುತ್ರ ಮಿತ್ರ ಬಾಂಧವೋ ತಮಾಶು ಯಾಸ್ಯ ಇದೆಯಲ್ಲ, ಮಾತು ಬರೀ ರಾವಣನ ಹೇಳಿದ್ದಲ್ಲ. ಹರಿದ್ವೇಷಿಗಳಿಗೆಲ್ಲ ಏನಾಗತ್ತೆ, ಅದೇ ಸ್ಥಿತಿ ಬರುತ್ತೆ ಅಂತ. ಇದು ಬಹಳ ಇಂಪಾರ್ಟೆಂಟ್. ವಿಭೀಷಣ ಶರಣಾಗತ ಕೃಷ್ಣ ಸ್ವೀಕಾರ ಮಾಡ್ದ. ಅವರೊಬ್ಬನ್ನೇ ಅಲ್ಲ, ಯಾರು ಭಕ್ತಿಯಿಂದ ಬರ್ತಾರೋ ಅವರನ್ನ ಸ್ವೀಕಾರ ಮಾಡೇ ಮಾಡ್ತಾನೆ. ಯಾರು ದ್ವೇಷಗಳು ಅವರನ್ನ ಸರ್ವನಾಶ ಮಾಡ್ತಾನೆ. ಇವ್ರು ಸಾಮಾನ್ಯವಾಗಿ ಏನಾಯ್ತು, ಈಗ ಇವ್ರು ಪ್ರಮುಖರು, ಕೊನೆಗೆ ಇವರೇ ಸಾಯೋದು. ಸಿನಿಮಾ ನಾಟಕದಲ್ಲೂ ಕೂಡ ಕೊನೆಗೆ ಯಾರು ಸಾಯ್ತಾರೆ, ಮೇನ್ ವಿಲನ್ ಸಾಯೋದು, ಮಧ್ಯದಲ್ಲಿ ಸಣ್ಣ ಪುಟ್ಟವ್ರು ಸಾಯ್ತಾ ಇರ್ತಾರೆ. ಅಲ್ಲಿ ಸತ್ರ ನಾಡ ಮೂದಾಗ ಲೆಕ್ಕ. ಅದೇ ರೀತಿ ಬರೋದು. ಹರಿಸ್ತು ಹಂಸ ಮುಲ್ಬಣೈಹಿ ಶರೈಹಿ ಸಮರ್ದಯನ್ ಬಲಂ ಜಘಾನ ತಸ್ಯ ಸರ್ವಶೋ ನ ಕಶ್ಚಿದತ್ರ ಶೇಷಿತ. ಕಶ್ಚಿತ್ತಂದ್ರೆ ಯಾವ ಒಬ್ಬನೂ ಅಲ್ಲಿ ಉಳ್ಕೊಳ್ಳೇ ಇಲ್ಲ. ಸ ಏಕ ಏವ ಕೇಶವಂ ಮಹಾಸ್ತ್ರಮುಕ್ ಸಸಾರಃ ನಿವಾರ್ಯತಾನಿ ಸರ್ವಶೋ ಹರಿರ್ನಿಜಾಸ್ತ್ರಮಾದದೇ. ಸಹ ಏಕಃ ಏವ, ಒಂಟಿಯಾಗಿ ಉಳ್ಕೊಂಡ ಅವನು ಕೇಶವನ ಮೇಲೆ, ಕೃಷ್ಣನ ಮೇಲೆ. ಮಹಾಸ್ತ್ರ ಮುಕ್ ಸಸಾರಚ, ಮಹಾಸ್ತ್ರ ಮುಕ್ ಸಸಾರಚ. ಮಹಾಸ್ತ್ರ ಮುಕ್ ಅಂದ್ರೆ ಮಹಾಸ್ತ್ರಗಳನ್ನು ಬಿಡುತ್ತಾ, ಪ್ರಯೋಗ ಮಾಡುತ್ತಾ. ಮೋಚನ, ಮುಚ್ಚ ಅಂದ್ರೆ ಮೋಕನ್. ಸಹ ಶ್ರೀಕೃಷ್ಣವಾದಂಥ ಮಹಾಸ್ತ್ರಗಳನ್ನ ಸುರಿಸ್ತಾ ಕೃಷ್ಣನ ಮೇಲೆ ಹೊರಟ. ನಿವಾರ್ಯತಾನಿ ಸರ್ವಶೋ, ಕೃಷ್ಣ ಏನ್ ಮಾಡಿ ಎಲ್ಲಾ ಬಾಣಗಳ ಅಲ್ಲೇ ತಡೆದ. ಹರಿಹಿ ನಿಜಾಸ್ತ್ರ ಮಾದದೆ, ತನ್ನ ವೈಷ್ಣವಾಸ್ತ್ರವನ್ನು ತಗೊಂಡ ಕೃಷ್ಣ ಅವನು ಕೊಲ್ಲಕ್ಕೋಸ್ಕರ. ಅದೇ ವೈಷ್ಣವಾಸ್ತ್ರ ಏನು ಬೇಕಿಲ್ಲ, ಬಾಣ ಸಾಕಷ್ಟೇ. ಅದ್ರ ಯಾಕೆ ಅವನಿಗೆ ಭಯಪಡಿಸ್ಬೇಕು ಅಂತ ತಗೊಂಡ. ಅವರಿಗೆಲ್ಲ ಅದೆಲ್ಲ ಗೊತ್ತಾಗಲ್ಲ. ಕೃಷ್ಣ ಏನು ಮುಟ್ಟಿದ್ರು ವೈಷ್ಣವಾಸ್ತ್ರ ಅಂತ ಅವನಿಗೆ ಗೊತ್ತಿಲ್ಲ. ಓ ದೊಡ್ಡ ವೆಪನ್. ಕೃಷ್ಣ ಸಂಕಲ್ಪ ಮಾಡಿದ್ರೆ ಸಾಕು, ನೋಡಿದ್ರೆ ಸಾಕು, ಸುತ್ತೋಗ್ತಾರೆ. ಅವನು ಹೆದರ್ಸಕ್ಕೋಸ್ಕರ ಕೃಷ್ಣ ಏನು ಮಾಡದ, ನಿಜಾಸ್ತ್ರ ಮಾದದೆ. ಸ ವೈಷ್ಣವಾಸ್ತ್ರ ಮುದ್ಯತಂ ನಿರೀಕ್ಷಯಾನತೋ ಮಹಿಂ ಗತಸ್ಕರಾದ್ರವದ್ ಭಯಾತ್ ಪಪಾತ ಯಾಮುನೋದಕೆ. ಸಹ ವೈಷ್ಣವಾಸ್ತ್ರಂ ಉದ್ಯತಂ ನಿರೀಕ್ಷ ಯಾನತಃ ಮಹಿಂ ಗತಃ ಪರಾದ್ರವತ್ ಭಯಾತ್ ಪಪಾತ ಯಾಮುನೋದಕೆ. ಸಹ ವೈಷ್ಣವಾಸ್ತ್ರಂ ಉದ್ಯತಂ ನಿರೀಕ್ಷ, ವೈಷ್ಣವಾಸ್ತ್ರವು ಹೂಡಲ್ಪಟ್ಟದ್ದನ್ನು ಕಂಡು, ಕೃಷ್ಣನಿಂದ ವೈಷ್ಣವಾಸ್ತ್ರ ಹೂಡಲ್ಪಟ್ಟದ್ದನ್ನು ಕಂಡು. ಯಾನತಃ ಮಹಿಂ, ಯಾನ ಅಂತ ರಥ, ರಥದಿಂದ ಕೆಳಗೆ ಜಂಪ್ ಮಾಡಿದ. ಮಹಿಂ ಗತಃ, ಅಲ್ಲಿಂದ ಜಂಪ್ ಮಾಡಿಬಿಟ್ಟು ಓಡಕ್ಕೆ ಶುರು ಮಾಡಿದ. ಪರಾದ್ರವತ್, ಪರಾದ್ರವತ್ ಭಯಾತ್ ಪಪಾತ ಯಾಮುನೋದಕ್ಕೆ. ಓಡಿದ, ಮುಂದೆ ನದಿ ಅಡ್ಡ ಇದೆ, ನೀರಲ್ಲೇ ಬಿದ್ದ, ಯಮುನಾ ನೀರಿನಲ್ಲಿ ಬಿದ್ದ. ಯಾಮುನೋದಕ್ಕೆ. ವರಾಸ್ತ್ರಪಾಣಿರೀಶ್ವರ ಪದಾಹನಶಿರಶ್ಯಮುಂ ಸಮೂರ್ಛಿತೋ ಮುಖೇ ಪತನ್ ಮಹಾಭುಜಂಗಮಶ್ಯಹಿ. ವರಾಸ್ತ್ರಪಾಣಿ ಈಶ್ವರ, ಕೃಷ್ಣ ಪ್ರಯೋಗ ಮಾಡಿಲ್ಲ. ಕೃಷ್ಣ ವೈಷ್ಣವಾಸ್ತ್ರ ಕೈಲಿ ಹಿಡ್ಕೊಂಡಿದ್ದಾನಷ್ಟೇ. ಅಲ್ಲಿ ಹೋದ, ಅವನೇನು ತಪ್ಸ್ಕೊಂಡು ಹೊರಗೆ ಬರ್ಲಕ್ಕಂತ ಬಂದ ಈಜ್ಕೊಂಡು. ಮತ್ತೆ ಪದಾಹನ ಶಿರಸ್ಯಮ, ಕೃಷ್ಣ ತನ್ನ ಕಾಲಿನ ಒಂದು ತಲೆ ಒದ್ದ, ತನ್ನ ಕಾಲಿನ ಒಂದು ತಲೆಯನ್ನು ಒದ್ದ. ಅವಾಗೇನಾಯ್ತು, ಸಮೂರ್ಛಿತ, ಅವನು ಮೂರ್ಛಿತನಾಗಿ ಮುಖೇ ಅಪತತ್ ಮಹಾಭುಜಂಗಮಶ್ಯಹಿ, ದೊಡ್ಡ ಹಾವು ಇತ್ತು ಹಿಂದೆ, ಹಾವಿನ ಬಾಯೊಳಗೆ ಬಿದ್ದ, ದೊಡ್ಡ ಹಾವಿನ ಬಾಯೊಳಗೆ ಬಿದ್ದ. ಆ ಜಾಗ ಹೇಳ್ಬೇಕಾದ್ರೆ ಹರಿವಂಶದಲ್ಲಿ ಹೇಳ್ತಾರೆ, ಕೃಷ್ಣ ಈ ಕಾಳಿಂಗ ಮಥನ ಮಾಡಿದ ಆ ಜಾಗ ಅಂತ ಹೇಳಿದ. ಆ ಮಡು ದೊಡ್ಡ ಹಾವಿತ್ತು, ಅದಕ್ಕೇನೆ ಆ ಮಡುವಾಗಿದ್ರೆ ದೊಡ್ಡ ಹಾವಿತ್ತು. ಆ ಹಾವಿನ ಬಾಯಲ್ಲಿ ಬಿದ್ದ. ಯಾರ ನೀವು ಕೇಳಲಿಲ್ಲ, ಸ್ಟಾರ್ಟ್ ಆಗಿದ್ದು ಅದನ್ನೇ ತಾನೆ. ನೈಟ್ ಹಾಲ್ಟ್ ಮಾಡಿ ಬರೋದಿಷ್ಟು ಬೆಳಿಗ್ಗೆ ಹೊರಟರು ಅಂತ ಹೇಳಿದ್ದ. ಅಲ್ಲಿಂದ ಹೊರಟು ಯಮುನಾ ಕಡೆ ಓಡಿ ಹೋಗ್ಬಿಟ್ಟಿದ್ದ ಅವನು. ಎಷ್ಟೋ ವಿರಾಟ್ಗೆ ಬಂದ, ಬುದ್ಧ ಹೋಲಕ್ಕೆ ಆಗ್ಲಿಲ್ಲ ಅವನಿಗೆ. ಯಮುನಾದ ಅಡ್ಡ ಇತ್ತು, ಸೈನ್ಯ ಬೇರೆ ಇತ್ತಲ್ಲ, ಆಗಲಿಲ್ಲ. ಹೋದ್ರೆ ಅಲ್ಲಿ ಸಾಯ್ತಿದ್ರು, ಇಲ್ಲಿ ಸತ್ತು, ಅಷ್ಟೇ ವ್ಯತ್ಯಾಸ. ಹಾ, ಒಂಟಿಯಾಗಿ. ಇಲ್ಲ, ಏಕ ಅಂದ್ರೆ ಇಲ್ಲಿ ಕೃಷ್ಣನ ಎದುರುಗಿಡುದು ಅವ್ನ ಗುಂಪು. ಇದು ಡಿಬಿಕ ಆ ಕಡೆ ಇದ್ದಾನೆ ಇನ್ನು. ಏಕ ಅಂದ್ರೆ ಇಲ್ಲಿ ಏಕ, ಎಲ್ಲಿ ಏಕ, ತನ್ನ ಸೈನ್ಯ ಎಲ್ಲ ಇತ್ತು, ಅವನಿದ್ದ. ಡಿಬಿಕ ಇನ್ನೊಂದ್ ಕಡೆ ಇದ್ದಾನೆ, ಇಲ್ಲಿ ಒಬ್ಬನೇ ಉಳ್ಕೊಂಡ. ಆ ಒಬ್ಬನೇನೆ ಅಂತ ಡಿಬಿಕ ಇದ್ದಾನೆ ಇನ್ನು. ಒಬ್ಬನೇ ಅಂದ್ರೆ ಯುದ್ಧ ನಡೀತಿದ್ದ ಅವರಿಬ್ಬರ ಮೇಲೆ, ಸೈನ್ಯ ಸಮೇತ ಯುದ್ಧಕ್ಕೆ ಬಂದಿದ್ದ, ಎಲ್ಲ ಹೋಯ್ತು, ಅವನೊಬ್ಬನು ಉಳ್ಕೊಂಡ, ಅವನು ಯುದ್ಧ ಮಾಡ್ದ ಅಂತ. ಸಮೂರ್ಛಿತೋ ಮುಖೇ ಪತತ್ ಮಹಾಭುಜಂಗಮಶ್ಯಹಿ ತಥಾರ್ಥರಾಷ್ಟ್ರಕೋದರೇ ಯಥಾ ತಮೋಂಧಮೇ ಇವಾನ್ ತಥಾ ಸುದುಃಖ ಸಂಯುತೋ ವಸನ್ಮನೋಃ ಪರಂ ಪ್ರಿಯೇತ್. ತಥಾರ್ಥರಾಷ್ಟ್ರಕೋದರೇ ಯಥಾ ತಮಃ ಅಂಧಂ ಯೇಯಿವಾನ್ ತಥಾ ಸುದುಃಖ ಸಂಯುತಃ ವಸನ್ಮನೋಃ ಪರಂ ಪ್ರಿಯೇತ್. ಧಾರ್ತರಾಷ್ಟ್ರ ಶಬ್ದಕ್ಕೆ ಹಾವು ಅಂತನೂ ಅರ್ಥ ಬಂದಿದೆ. ಎಲ್ಲಿ ಬಂದಿದೆ?
ಸುಮಧ್ವಜ ಮೊದಲನೇ ತೆಗೆದು ಬರೀ ಶ್ಲೇಷಾಲಂಕಾರ ಅಲ್ಲಿ ಬಂದಿದೆ. ತಥಾ ಏನೋ ವರ್ಣನೆ ಮಾಡಬೇಕಾದಲ್ಲಿ ಹೇಳಿದ್ದಾರೆ. ಧಾರ್ತರಾಷ್ಟ್ರ ಅಂದರೆ ಧೃತರಾಷ್ಟ್ರನ ಮಕ್ಕಳು, ಅವರಿಗೂ ಧಾರ್ತರಾಷ್ಟ್ರ ಅಂತ ಹೆಸರು. ಈ ಒಂದು ಹಾವಿಗೂ ಹೆಸರು. ಆ ಹಾವಿನಲ್ಲಿ ಮಹಾಭುಜಂಗಮ ಅಂತ ಹೇಳಿ ಹೆಬ್ಬಾವಿದ್ದ ಹಾಗೆ ಓಲ್ಡ್ ಹಾವು, ಅದ್ರ ಬಾಯಿಲೆ ಬಿದ್ದ. ಮುಂದೆ ತಮಸ್ಸಿಗೆ ಹೋಗ್ತಾನೆ, ಅನ್ನ ತಮಸ್ಸಿಗೆ ಹೋಗ್ತಾನೆ ಅವನು. ಆದರೆ ಈ ಹಾವಿನೊಳಗೆ ಬಿದ್ದನಲ್ಲ ಬಾಯಿಯೊಳಗೆ, ದೊಡ್ಡ ಹಾವಿನೊಳಗೆ ಅಷ್ಟು ಎಲ್ಲಿರ್ತಾವೆ, ಒಂದು ಮನ್ವಂತರ ಅಲ್ಲೇ ಇರ್ತಾವೆ. ಮನು ಮುಗಿಯೋರು ಮನೋಪರಂಬ್ರಿಯೆ, ಅಷ್ಟು ದುಃಖ ಪಡಬೇಕು ಅವನು ಹಾವಿನ ಹೊಟ್ಟೆಯೊಳಗೆ. ಸ್ವಲ್ಪ ಹೊತ್ತಿದ್ರೆ ಉಸಿರುಗಟ್ಟು ಒದ್ದಾಡೋಗ್ತಾರೆ. ಇಲ್ಲಿ ಹಿಂಸೆ, ಆಮೇಲೆ ಅಂದಂತ ಬಸ್ಸು ಹರಿದ್ವೇಷ ದುಃಖದ ಪ್ರಮಾಣವನ್ನು ಹೇಳ್ತಾರೆ. ತಥಾ ದುಃಖ ಸದಾ ಸುದುಃಖ ಸಂಯುತೋ ವಸನ್ಮನೋಹೋ ಪರಂಬ್ರಿಯೇ. ಮನ್ವಂತರ ಆದಮೇಲೆ ಅವನು ಇಲ್ಲಿ ಸತ್ತು ಅಲ್ಲಿಗೆ ಹೋಗ್ತಾರೆ. ಡಬಲ್ ಪನಿಷ್ಮೆಂಟ್. ಇನ್ನು ಟ್ರಬಲ್ ಏನು ಇನ್ಫೈನೈಟ್ ಪನಿಷ್ಮೆಂಟ್. ವಾಪಸ್ಸೇ ಬರಾಗಿಲ್ವಲ್ಲ ಆರ್ ಎವರ್. ಉಸಿರಿಗೆ ಆಡ್ತಾರೆ, ಒದ್ದಾಡ್ತಿರ್ತಾನೆ. ಅವ್ರ ದೇವ್ರ ಸಂಕಲ್ಪ ನರಕಕ್ಕೆ ಹಾಕ್ತಾರೆ, ಚಿತ್ರಹಿಂಸೆ ಮಾಡ್ತಾರೆ. ಆ ಚಿತ್ರಹಿಂಸೆಯಲ್ಲಿ ಸತ್ತೋಗ್ಬಿಡ್ತಾನೆ ಮನುಷ್ಯ. ಅಲ್ಲೇ ಸಾಯೋದಿಲ್ಲ. ಯಾತಕ್ಕೆ? ಯಾಕಾಗೋದಿಲ್ಲ? ಅವ್ರು ಇದಿಲ್ಲ, ಅಲ್ಲಿ ಜೀವಕ್ಕೆ ಸಾವಿಲ್ಲ. ಒಂದು ಪನಿಷ್ಮೆಂಟ್ ಕೊಡ್ಬೇಕಾದ್ರೆ ಹ್ಯಾಕೆ ಕೊಡ್ತಾರ ಅವರು? ಈ ಪೊಲೀಸ್ ಹೊಡಿತಾರೆ ಅಂತ ತಿಳ್ಕೊಬೇಡ, ಅವ್ರು ಸಾಯ್ದಂತೆ ಹೊಡಿತಾರೆ. ಹೊಡಿಬೇಕಾದ್ರೆ ಗೊತ್ತಾಯ್ತಾ? ಎಲ್ಲೆಲ್ಲ ಅವ್ರಿಗೆ ಎಲ್ಲಿ ಹೊಡೆದ್ರೆ ಸಾಯೋದಿಲ್ಲ ಗೊತ್ತು, ನೋವು ಜಾಸ್ತಿ ಆಗುತ್ತೆ ಎಲ್ಲಿ ಹೊಡೆದ್ರೆ ಅದು ಗೊತ್ತು. ಆ ರೀತಿ ಇವ್ರು ಯಮದೂತರು ಇವ್ರಿಗೆ ಟ್ರೈನ್ ಆಗಿರ್ಬೇಕು, ಯಮದೂತರ ಟ್ರೈನ್ ಆಗಿರ್ತಾರೆ. ಫಸ್ಟ್ ಕ್ಲಾಸ ಹೊಡಿತಾರ, ಅನುಭವಿಸ್ಕೊಂಡಿರ್ತಾರೆ. ಪ್ರಾಣ ಹೋಗಬಾರದು, ದುಃಖ ಅನುಭವಿಸ್ತು. ಅದು ಪ್ರಾಣ ಹೋಗ್ಬಿಟ್ರೆ ದುಃಖ ಎಷ್ಟೋ ಜನ ಇರ್ತಾರೆ. ಇಷ್ಟ ಭಾರಿ ವಿಚಿತ್ರ ರೋಗ ಬಂದಾಗ ಒಂದು ಸಾಯೋದೇ ವಾಸಿ ಅಂತ ಇರ್ತಾರೆ, ಸಾಯೋದಿಲ್ಲ. ಆ ರೋಗದ ಅನುಭವ ಅಂಬದು ಸಾವಿಗಿಂತ ಕೆಟ್ಟದು ಅಂತಾರಲ್ಲ, ಹಾಗೆ ಅದು ಅನುಭವಿಸ್ತಾರೆ. ಜೀವ ನಿತ್ಯ ಆದರೆ ಸಾಯೋಗಿಲ್ವೋ ಇಲ್ಲ. ತದಾಶ್ಚ ಚಾನು, ಇಷ್ಟೊತ್ತಿಗೆ ಅವನ ತಮ್ಮ ತಮೋಂಧಮೇತಿ ತತ್ತಮೋ ಹರೇರ್ದ್ವಿಡೇತಿ ನಿಶ್ಚಯಾತ್. ಹರೇರ್ದ್ವಿಡ್ ಏತಿ ನಿಶ್ಚಯಾತ್. ಯಾವ ಹರಿದ್ವೇಷಗಳಿಗೆ ತಮಸ್ಸಾಗೋದು ನಿಶ್ಚಿತ. ಇವೆಲ್ಲ ಕತೆ ಕೇಳಿದ್ರೆ ಏನಾಗುತ್ತೆ ನಮಗೀಗ? ತಮಸ್ಸ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಅರ್ಥ ಆದ ಮನುಷ್ಯ ಪಾಪ ಮಾಡಬಾರ್ದು ಅನ್ನೋ ಭಾವನೆ ಬರುತ್ತೆ. ಆದ್ದರಿಂದ ದೂರ ಇರ್ತಾರೆ. ಯಾರಿಗೆ ಒಳ್ಳೆಯವ್ರಿಗೆ, ಕೆಟ್ಟವರಾದರೆ ಓದೋದಿಲ್ಲ ಅಂತ ಹಾಳಾಗೋಲ್ಲ ನಮ್ಮ ಗಂಟೆ ಅಂತೂ ಇದನ್ನ ತಿಳ್ಕೋಬೇಕು. ಮಹಾಭಾರತ ಆತ್ಮನೆ ಓದೋದ್ರೆ ಇಡೀ ಮಹಾಭಾರತ ಓದಬೇಕು. ಅದು ಅರ್ಥ ಆಗೋದು ಕಷ್ಟ, ಓದೋದಕ್ಕೆ ಎರಡೆರಡು ಕಷ್ಟ. ಆಚಾರ್ಯ ಏನು ಮಾಡಿ ಸಿಂಪ್ಲಿಫೈ ಮಾಡಿಬಿಟ್ಟು ಎಷ್ಟಿಟ್ಟಿದ್ದಾರೆ? ಬರೀ 5 ಲಕ್ಷ ಶ್ಲೋಕ ಪ್ಲಸ್ ಪುರಾಣಗಳು ಹರಿವಂಶ ಎಲ್ಲ ಸೇರಿದರೆ 4 ಲಕ್ಷದ ಮೇಲಾಗುತ್ತೆ, ಪ್ಲಸ್ ಒಂದು 5 ಲಕ್ಷ. ಅಷ್ಟನ್ನು ಬರೀ 5,000ದಲ್ಲಿ ಆಚಾರ್ಯ ಸಮರಿ ಕೊಟ್ಟು ಮೋಸ್ಟ್ ಅಂತ ಹೇಳಿದ್ದಾರೆ. ಅದನ್ನ ಓದಿ ಹೋದ್ರೆ ಏನು ಮಾಡಬೇಕು? ಓದೋದೇ ಇಲ್ಲ, ಬಹಳ ಆಶ್ಚರ್ಯ. ಅದೇನು ಮಹಾ ಅಂತ ಆ ಥರ ಬೇರೆ. ಅದರಿಂದ ಏನಾಗುತ್ತೆ? ಎಚ್ಚರ ಬರೋದಿಲ್ಲ. ಇದು ಓದಿಬಿಟ್ರೆ ಮನುಷ್ಯ ಸಾಧನೆ ಏನಂತ ಗೊತ್ತಾಗುತ್ತೆ. ಕೆಟ್ಟ ಸಾಧನೆ ಹೇಗೆ ಮಾಡ್ತಾರೆ, ಒಳ್ಳೆ ಸಾಧನೆ ಹೇಗೆ ಮಾಡಬೇಕು, ವಿಘ್ನಗಳು ಹೇಗೆ ಬರುತ್ತೆ, ಹೇಗೆ ಗೆಲ್ಲಬೇಕು ಅದೆಲ್ಲ ಅರ್ಥ ಆಗೋದ್ರಿಂದ ಹೋಗ್ತಾರೆ ಮುಂದಕ್ಕೆ. ಏನು ಓದೋದಿಲ್ಲ, ಏನು ಆಚಾರ್ಯ ಯಾತಕ್ಕೆ ಬರೆದಾರೆ ಅದನ್ನು? ಹಾಗಿದ್ರೆ ಬಿಸಾಕ್ಲಿಕ್ಕೆ ಬರೆದಾರೆ. ಅದು ಏನು ದೊಡ್ಡ ಗ್ರಂಥ, ಇಡೀ ಸರ್ವಮೂಲ ಅತಿ ದೊಡ್ಡದು ಅಂದ್ರೆ ಇದೇನೆ. ಈಗ ಎಲ್ಲ ಜನ ಓದಬೇಕಾದ ಗ್ರಂಥ ಇದು. ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ರಿಂದ ದೊಡ್ಡದಾಗಿದೆ. ಅದು ಅರ್ಥ ಮಾಡಿಕೊಡೋದೆ ಒಂದು ಕಡೆ ಇದು ಮಾಡಿ ತಪ್ಪಾಗುತ್ತೆ. ಅಂದರೆ ಎಜುಕೇಶನ್ ಸಿಸ್ಟಮೇ ಹೋಗ್ಬಿಟ್ಟಿದೆ. 6 ಸಬ್ಜೆಕ್ಟಲ್ಲಿ ಪಾಸ್ ಆಗ್ಬೇಕು ತಾನೆ, ಒಂದರಲ್ಲಿ 100%, ಉಳಿದ್ರಲ್ಲಿ ಫೇಲ್. ಏನು ಉಪಯೋಗ ಅದರಿಂದ? ಸರ್ವಮೂಲದಲ್ಲಿ ಎಲ್ಲದರಲ್ಲೂ ಪಾಸ್ ಆಗ, ಎಲ್ಲದನ್ನೂ ಓದಬೇಕು. ಎಲ್ಲ ಓದೋ ಕಾನ್ಸೆಪ್ಟ್, ಸುಧಾಮಂಗಳ ಮಾಡೋ ಕಾನ್ಸೆಪ್ಟ್ ಬಂದಿದೆ, ಒಳ್ಳೇದು, ತಪ್ಪಲ್ಲ. ಸರ್ವಮೂಲ ಎಲ್ಲ ಓದಬೇಕು ಅಂತಿರ್ಬೇಕಲ್ಲ. ಆಚಾರ್ಯ ಬರೆದ ಗ್ರಂಥ ತಾನೆ. ಯಾವುದನ್ನು ಬಿಡ. ಊಟ ಕೂತಾಗ ಏನು ಮಾಡಬೇಕು? ಬಡಿಸಿದ್ದೆಲ್ಲ ತಿನ್ಬೇಕು, ಅದು ಸರಿಯಾದ ಊಟ. ಅದು ಭಾರಿ ಸ್ವೀಟೇ ಬಿಟ್ಬಿಟ್ರೆ ಯಾರು ಯಾಕೆ ಉಪ್ಪು ಚೆಲ್ದೆ ಅದೆಲ್ಲ ಕೇಳೋದಿಲ್ಲ. ಇದ್ಯಾಕೆ ಚೆಲ್ದಿ ಅಂತ ಕೇಳ್ತಾರೆ. ದೊಡ್ಡ ಗ್ರಂಥ ಇದು. ಎಂತ ಮಾಡಬೇಕು? ಊಟ ಸರಿಯಾಗಿ ಮಾಡಬೇಕು ಇದ್ರೆ ಓದ್ಬೇಕಿಲ್ಲ. ಊಟ ಬಿಟ್ಟು ಓದ್ಬೇಕು. ಆ್ಯಕ್ಚುಲಿ ಊಟ ಒಂದು ಸರಿ ಮಾಡಿದ್ರೆ ಸಾಲದು. ಜಲೇ ಅಪತತ್ ವಿಹಾಯ ರೋಹಿಣಿ ಸುತಂ ಜಲೇ ನಿಮಜ್ಜ ಮಾರ್ಗಯನ್ ಅಂತ ಹೇಳ್ತಾರೆ. ಎಲ್ಲ ಸರಿಯಾದ ಅಭಿಷೇಕ ತೀರ್ಥ ಆಗಬೇಕಾದ್ರೆ ಸರ್ವಮೂಲ ಪೂರ್ತಿ ಓದಿರ್ತಾರಲ್ಲ, ಅವ್ರು ಅಭಿಷೇಕ ಮಾಡಿದರೆ, ಅವ್ರು ನೈವೇದ್ಯ ಮಾಡಿದರೆ ದೇವ್ರು ಪೂರ್ತಿ ತಗೋತಾನೆ ಅಂತ ಹೇಳ್ತಾರೆ. ಭಾರತೀಯ ರಮಣ ಪೂರ್ತಿ ಭಾರತೀಯ ರಮಣ ಚಿಂತನೆ ಮಾಡಿದಾಗ ಆಯ್ತು. ಇದರ ಪಾರ್ಟ್ಲಿ ಆಯ್ತು, ಗೊತ್ತಾಯ್ತಾ? ಅದಕ್ಕೆ ಹಿಂದೆಲ್ಲ ತಮಾಷೆ ಕತೆ ಹೇಳ್ತಾರೆ. ನಿಜ ಇರ್ಬೋದು, ಅದು ತಮಾಷೆನೂ ಇರ್ಬೋದು, ಬಟ್ ಫ್ಯಾಕ್ಟ್ ಅದು. ಯಾರೋ ಒಬ್ರು ತೀರ್ಥ ಕೊಟ್ಟರು, ತಕ್ಷಣ ಅವರೊಂದರು ತೊಗೊಂಡ್ಬಿಟ್ರು, ತಲೆ ಆಡಿಸಿದ್ರು. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ತೀರ್ಥ ಕೊಟ್ಟವರು ದೊಡ್ಡ ಸ್ವಾಮಿಗಳಂತವ್ರು ಕೊಟ್ಟರಂತೆ. ಅವ್ರಿಗೆ ಯಾಕೆ ಅಂತ ಕೇಳ್ತಾರೆ. ಎಲ್ಲ ಇದೆ, ಇಲ್ಲ ಒಂದು ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು. ಏನು ತಾತ್ಪರ್ಯನೇ ಇಲ್ಲ ಇದರೊಳಗೆ. ಓದಿದ್ರೆ ಸನ್ನಿಧಾನ ಬರ್ತಿತ್ತು ಅಂತ ಅರ್ಥ. ಓದಿದ್ರೆ ಸರಿ ನಮ್ಗೆ ಇದು ಸಕ್ಕರೆ ಹಾಕಿಲ್ಲ, ಕಡಿಮೆ ಬೆಲೆ ಗೊತ್ತಾಗುತ್ತಲ್ಲ, ಸಕ್ಕರೆ ಬೆಲ್ಲ ಕಡಿಮೆ ಅಂತ ಹೇಳಿದಾಗ ಅವ್ರು ಇದು ಗ್ರಂಥದ ನೋಡ್ತಾ ಆ ಥರ ಇರಬೇಕು. ನಮಗೆ ಗೊತ್ತಾಗ ಯಾಕೆ ದೊಡ್ಡವ್ರು ಕೊಡೋ ತೀರ್ಥಕ್ಕಷ್ಟು ಮುಗಿಬಿಡ್ತಾರೆ ಜನ. ಗೊತ್ತಾಗ್ತದೆ. ನಮಗೆ ಗೊತ್ತಾಗಲ್ಲ ರುಚಿಯಲ್ಲಿ. ಈಗ ಮಕ್ಕಳಿಗೆ ಗೊತ್ತಾಗಲಿ, ಏನು ಸುಮ್ಮನೆ ನಿಂತಿರ್ತಾರೆ ಅಷ್ಟೇ, ಬೇಡ ಬಿಟ್ಟು ಬಿಡ್ತಾರೆ. ಇವರಿಗೆ ಇದು ಏನು ಕಡಿಮೆ ಆಗಿದೆ ಹೇಳಿ. ಕೆಲವರಿಗೆ ಯಾಕೋ ಸರಿ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ, ಏನು ಗೊತ್ತಾಗಲ್ಲ. ಉಪ್ಪು ಕಡಿಮೆ ಇರುತ್ತೆ, ಯಾಕೋ ಸರಿ ಇಲ್ಲ, ಯಾಕೆ ಸರಿಗೆ ಹೋಯ್ತು ಅಂತ ಹೇಳ್ತಾರೆ.
ಇದೆಲ್ಲ ನೋಡಿದ್ರೆ ಅದೊಂದು ವಿವೇಕ. ನಮ್ಗೆ ಅನ್ನದ ಬಗ್ಗೆ ಹೇಗೆ ಗೊತ್ತಾಗುತ್ತೋ ಜ್ಞಾನದ ಬಗ್ಗೆ ಹಾಗೆ ಗೊತ್ತಾಗುತ್ತೆ. ಇವ್ರು ನೋಡಿದ್ರೆ ಗೊತ್ತಾಗುತ್ತೆ, ಇವ್ರು ಓದಿಲ್ಲ ಅಷ್ಟು ಗೊತ್ತಾಗುತ್ತೆ. ಎಷ್ಟು ಹೇಳ್ತಾರೆ ಈ ಮಾತೆ, ಇದನ್ನ ಮಿಸ್ ಮಾಡ್ತಿದ್ದಾರೆ, ಇವ್ರು ಓದಿಲ್ಲ ಅಂತ ಅರ್ಥ. ಎಲ್ಲ ನೋಡಿ, ಓ ಇದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಇದನ್ನು ಬಹಳ ಸರಿಯಾಗಿ ಓದಿದ್ದಾರೆ. ಮೇಸ್ಟ್ರಿಗೆಲ್ಲ ಟೆಸ್ಟ್ ಮಾಡೋದಾಗೆ ತಾನೆ, ಏನು ಏನು ತಿಳ್ಕೊಳಕ್ ತಾನೆ ಪರೀಕ್ಷೆ ಮಾಡೋದು. ಅದು ಗೊತ್ತಾಗ್ತಿತ್ತು. ಈಗ ನಮಗೆ ಗೊತ್ತಾಗುತ್ತೆ ಪೂಜೆಯಲ್ಲಿ ಏನಿದೆ, ತೀರ್ಥಲ್ಲಿ ಏನಿದೆ ಅಂತ ಕೇಳಿದ್ರೆ ಈ ಸನ್ನಿಧಾನ ಬರುತ್ತೆ. ಅದ್ರ ಹೆಚ್ಚೆಚ್ಚು ಓದಿದ್ರೆ ಬರುತ್ತೆ. ಇವತ್ತು ಆ ಪದ್ಧತಿ ಬಿಟ್ಟು ಬಿಡಿಸ್ಬೇಕು. ಕತೆ ಹೇಳ್ತಾರೆ, ಅವ್ರು ಫಾಲೋ ಮಾಡೋದು. ಆ ಆ ಆ ಹಾ ಹೌದು ಹೌದು ಹೌದು. ಅವ್ರು ಓದಿರ್ತಾರೆ ಅಂತ ಓದಿ ಎತ್ತಿಗಳಿರೋದು ಯಾತಕ್ಕೋಸ್ಕರ, ಬರೀ ಜ್ಞಾನ ಕಾರ್ಯ, ಬೇರೆ ಕೆಲಸ ಹೇಳಾಗಿಲ್ಲ. ನಾವೇನು ಮಾಡೋದು, ಆಫೀಸ್ ಕೆಲಸ ಇತ್ತು, ಮನೆ ಕೆಲಸ ಹೇಳ್ಬೋದು. ಮನೆ ಕೆಲಸ ಅಂತ ಹೇಳಾಗಿಲ್ಲ, ಯಾತಕ್ಕೆ ಮನೆ ಬಿಟ್ಟು ಬಂದಿದ್ದಾರೆ ಹಾಗೆ. ಆಫೀಸ್ ಕೆಲಸ ಮಾಡಾಗಿಲ್ಲ, ಇನ್ಯಾತಕ್ಕೆ ಬಂದಿರೋದು ಅವ್ರೀಗ? ಅದೊಂದೇ ಇದು ವಾರಿಯರ್ ಇದ್ದ ನಾವು ಯುದ್ಧದಲ್ಲಿ. ಬೇರೆ ಕೆಲಸ ಹೇಳಾಗಿಲ್ಲ, ಅವ್ನು ಬಂದಿರೋ ಅಪಾಯಿಂಟ್ಮೆಂಟ್ ಆಗಿರೋದೇ ಅದಕ್ಕೋಸ್ಕರ. ಬೇರೆ ಕಾರಣ ಮದುವೆ ಫಿಕ್ಸ್ ಆಗಿರುತ್ತೆ ಎಷ್ಟೋ ಸಲ, ಮರುದಿವ್ಸ ಮದುವೆ ಸ್ಟಾರ್ಟ್ ಹೋಗ್ಬಿಡ್ಬೇಕು, ಅವ್ನು ಏನು ಮಾಡಾಗಿಲ್ಲೇ ಇಲ್ಲ. ಮದುವೆ ವಿಷಯ ಬರ್ತೀನಿ ಅಂತ ಕೂಡ ಹೇಳಾಗಿಲ್ಲ. ಕೂತವನೇ ಎದ್ದೋಗ್ಬೇಕು, ಇನ್ನೂ ಹೇಳೋದಾದ್ರೆ ಪೂರ್ತಿ ಬಗೆವರೆಗಿರ್ತೀನಿ ಅಂತಲೂ ಹೇಳಬಾರದು. ಸ್ಟಾರ್ಟ್ ಇಮಿಡಿಯೇಟ್ಲಿ. ಅದು ನಮಗೆ ಶಾಸ್ತ್ರ ಹಾಗಿರ್ಬೇಕು. ದೇಶ ಸೇವೆ, ದೇವರ ಸೇವೆ, ಮುಖ್ಯವಾಗಿ ಎಲ್ಲದೂ ದೇವರ ಸೇವೆನೆ. ವಿಹಾಯ ರೋಹಿಣಿ ಸುತಂ ಅಷ್ಟೊತ್ತಿಗೆ ಅದೇನಾಯ್ತು, ತದಾಶ್ಚಾನುಜೋಗ್ರಜಂ ವಿಮಾರ್ಗಯಂಜಲೇಪತ. ಈಗ ಡಿಬಿಕಾ ಎಲ್ಲ ಹುಡುಕ್ತಾರೆ, ಅಣ್ಣ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅಣ್ಣ ತಮ್ಮ ಇಬ್ರು ಎಲ್ಲ, ಅಣ್ಣ ಕಾಣ್ತಾನೆ ಇಲ್ಲ. ಯುದ್ಧ ಬಿಟ್ಟು ಹುಡುಕೋತಾ ಹೋದ. ಆ ನೀರಲ್ಲಿ ಬಿದ್ದ. ಯಾವ ನೀರಲ್ಲಿ? ಇಲ್ಲಂತ ಕಾಡ್ಲಿಲ್ಲ, ನೀರಲ್ಲಿ ಬಿದ್ದಿರ್ಬೇಕು ಅಂತ ಗೊತ್ತಾಯ್ತದೆ, ಬಿದ್ದ. ಅವಾಗ ಏನಾಯ್ತು, ವಿಹಾಯ ರೋಹಿಣಿ ಸುತಂ, ಯುದ್ಧ ಮಾಡ್ತಿದ್ದು ಬಲರಾಮದೇವ್ರ ಜೊತೆಗೆ. ಅದನ್ನ ಬಿಟ್ಟು ಓಡ್ ಹೋದ. ಜಲೇ ನಿಮಜ್ಜ ಮಾರ್ಗಯನ್, ನೀರೊಳಗೆ ಮುಂದೆ ಹೋದ, ಹುಡುಕೋತಾ ಹೋದ. ಹೊರಗಂತೂ ಇಲ್ಲ, ಬರೀ ಹೆಣಗಳು ಅಷ್ಟೇ, ಬದುಕಿರೋಣ ಯಾವನು ಕಾಣ್ತಾ ಇಲ್ಲ. ನೀರೊಳಗೆ ಹೋದ, ಹುಡುಗಿ ಒಳಗೆ ಬಿದ್ದಿರ್ತಾನೆ, ಎತ್ತಬೇಕು ಅಂತೇಳಿ. ಅವಾಗೇನಾಯ್ತು, ಅಪಶ್ಯಮಾನ ಆತ್ಮನೋ ವ್ಯಪಾಟ ಎಚ್ಚ ಕಾಕುದಂ, ಎಲ್ಲೂ ಕಾಣಲಿಲ್ಲ. ಭಾರಿ ದುಃಖ ಆಯ್ತು ಅವನಿಗೆ. ಏನ್ ಮಾಡಿದಾಗ, ತನ್ನ ಕಾಕುದ ಅಂದ್ರೆ ಕಿರ್ನಾಲಿಗೆ ಕಟ್ ಮಾಡ್ಕೋತಾನೆ, ಮಾಡಿ ಸತ್ತೋಗ್ತಾನೆ. ಅದು ಗೊತ್ತಾಯ್ತು, ಆತ್ಮಹತ್ಯೆ ಮಾಡ್ಕೊಂಡ ಅಂತ. ಅಣ್ಣನ ಮೇಲೆ ಅಷ್ಟು ಭಕ್ತಿ ಇತ್ತು. ಅದಕ್ಕೆ ಕೃಷ್ಣ ಮೇಲೆ ಇದ್ದಿದ್ರೆ ಗೊತ್ತು, ಯಾವ್ದಾದ್ರ ಮೇಲೂ ಪ್ರೀತಿ ಇಟ್ಕೋತಾರೆ. ಯಾರ ಮೇಲೆ? ದೇವ್ರ ಮೇಲೆ ಇಟ್ಕೋಬೇಕು. ಯಾರು ಆಫೀಸಲ್ಲಿ ಎಲ್ಲರೂ ಮಿಸ್ಟ ಕೊಟ್ಟರೆ ಎಂಡಿಲ್ಲ ಮಣ್ಣಿಲ್ಲ, ಒಬ್ಬ ಪಾಸ್ ಬೆಚ್ಚಿಬಿಟ್ರೆ ಸಾಕೆ ಸಾಕು. ಹುಡುಗವ್ರನ್ನೆಲ್ಲ ಅಲ್ಲೇ ಕರೆಸಿ ಮಾತಾಡಿಸ್ತಾರೋ. ನಾವು ಅದು ಮರ್ತ್ಬೇಡ. ವಾಸುದೇವ ಜಗತ್ತಿನ ಬಾಸ್ ಪರಮಾತ್ಮನಾದ್ದರಿಂದ ಪ್ರಣಯಾಮೋ ವಾಸುದೇವ. ಈಗ ಆಫೀಸಲ್ಲಿ ಯಾರೇ ಇದ್ರು ಕೂಡ ಹೇಳ್ತಾರೆ, ಬಾಸ್ ಮೆಚ್ಚಾಗಿ ನೋಡ್ಕೋ, ಅದು ಮುಖ್ಯ. ಬಾಸ್ ಮೆಚ್ಚಾಗಿ ನೋಡ್ಕೋ. ಹುಡುಗವ್ರು ಪ್ಲೀಸ್ ಮಾಡೋಕ್ಕೆ ಆಗೋದೇ ಇಲ್ಲ, ಮತ್ತೆ ಮಾಡಿ ಸ್ವಲ್ಪ ಸಿಟ್ಟಾಗಿ ಅಲೆ ಕೆಟ್ಟೋಗುತ್ತೆ. ಇದು ಹಾಗೆ ಒಬ್ಬನು ಸರಿಯಾಗಿದ್ದು ಬಿಟ್ರೆ ಎಲ್ಲ ಕೆಲಸ ಮುಗೀತು. ಅದು ಆಫೀಸ್ನಲ್ಲಿ ಗೊತ್ತಿದೆ, ಜಗತ್ತಿನಲ್ಲಿ ಗೊತ್ತಿಲ್ಲ. ಜಗತ್ತೇ ಇಡೀ ಭಗವಂತನ ಕಚೇರಿ. ವಿಹಾಯ ರೋಹಿಣಿ ಸುತಂ ಜಲೇ ನಿಮಜ್ಜ ಮಾರ್ಗಯನ್ ಅಪಶ್ಯಮಾನ ಆತ್ಮನೋ ವ್ಯಪಾಟಯಚ್ಚ ಕಾಕುದಂ. ಎಷ್ಟು ಹಿಂಸೆ ಅದು! ಹಿಂಸೆ ತಾನೇ ಹಿಂಸೆ ಮಾಡ್ಕೊಂಡು ಸಾಯ್ತಾನೆ. ವಿಹಾಯ ದೇಹ ಬುಲ್ಬಣಂ ತಮೋವತೀರ್ಯ ಚಾಗ್ರಜಂ ಪ್ರತೀಕ್ಷಮಾಣ ಬುಲ್ಬಣಂ ಸಮತ್ತಿ ತತ್ಸುಖೇತರಂ. ಕಿರ್ನಾಲಿಗೆ ಹೋಯ್ತು, ಅಲ್ಲಿ ವಿರುದ್ಧ ಸತ್ತ. ಹಾವಿನ ಬಾಯಲ್ಲಿ ಬಿದ್ದಿಲ್ಲ, ಅಲ್ಲಿ ಬಿದ್ದು ಸತ್ತು ತಮಸ್ಸಿಗೆ ಹೊರಟ್ಬಿಟ್ಟ. ಎನ್ ರೂಟ್ ತಮಸ್ಸೀಗ ಕಾಯ್ತಾ ಕೂತಿದ್ದಾನಂತೆ. ಅಣ್ಣ ಬರ್ತಾನೆ ಅಂತ ಹೇಳಿ ಬಂದೋಗಿದ್ದಾನೆ, ಕಾಯ್ತಾ ಕೂತಿದ್ದಾನೆ. ಪಲಾಯನವಾದಿರೋದು ಆತ್ಮಹತ್ಯೆಯಲ್ಲಿ ಎರಡೆರಡು ದೋಷಗಳು. ಆತ್ಮಹತ್ಯೆ ಮಹಾದೋಷ, ಪಲಾಯನ ಮಾಡಿದ್ದು ದೋಷ. ಯುದ್ಧೇ ಚಾಪಿ ಅಪಲಾಯನಂ, ಭಗವದ್ಗೀತೆ ಹೇಳುತ್ತದ್ರ. ಪಲಾಯನ ಮಾಡಿದ್ದೊಂದು ತಪ್ಪು, ಇದೊಂದು ತಪ್ಪು ನಡೆದು ಕೊನೆಗೆ ಇದಾಯ್ತು. ಅಲ್ಲಿ ಹೋಗಿ ತಮಸ್ಸಿಗೆ ಹೋದ. ಒಂಚೂರಾದ್ರು ಅದಕ್ಕೆ ದುರ್ಯೋಧನ ಅವರೆಲ್ಲ ಹಾಗೇನೆ. ಅವ್ರು ಯಾವ ಶಸ್ತ್ರ ತೆಗೆದು ಕೊಲ್ಲೋದಿಲ್ಲ ಶಸ್ತ್ರದಿಂದ ಇವ್ರನ್ನೆಲ್ಲ ಕೂಡ. ಯಾಕೆಂದ್ರೆ ಅಷ್ಟು ಪುಣ್ಯನೂ ಬರಬಾರ್ದು ಅವರಿಗೆ, ಅಷ್ಟು ಪುಣ್ಯನೂ ಬರಬಾರ್ದು. ಆದ್ದರಿಂದ ಎಷ್ಟು ಕುರುಕ್ಷೇತ್ರದ ಇದರಲ್ಲೂ ಸಾಯ್ತಾವ, ಜಸ್ಟ್ ಹೊರಗೆ ಸಾಯ್ತಾನೋ, ಆ ಕ್ಷೇತ್ರದಲ್ಲೂ ಸಾಯ್ಬಾರ್ದು. ಓಡೋರ್ನಲ್ಲ, ಓಡೋಗ್ಬಿಟ್ಟು ಆ ಕ್ಷೇತ್ರದ ಪುಣ್ಯನೂ ಕಳ್ಕೊಂಡವ. ಇವತ್ತು ಎಲ್ಲ ಮಿಸ್ ಮಾಡ್ಕೊತ ಹೋಗ್ತಾ. ಎಷ್ಟೋ ಜನ ಕ್ಲಬ್ಬಲ್ಲಿ ಸಾಯ್ತಾನೆ ನೋಡಿದ್ರೆ, ಎಲ್ಲೋ ಕ್ಲಬ್ಬಲ್ಲಿ ಸಾಯ್ರೆ ಹೇಗಿರುತ್ತಾಗ. ಅಂದ್ರೆ ಕುಡ್ದಿದ್ದಲ್ಲದೆ ಸಾಯ್ದಲ್ಲೇ ಸಾಯ್ಬೇಕಾ? ಇವ್ರಿಗೆ ಖುಷಿ, ಬಂದು ಹುಟ್ಬೇಕು, ರಬ್ಬಲ್ಲೇ ಹುಡ್ತಾರೆ ಅಂತ ಇವರಿಗೆ ಆಶ್ಚರ್ಯ. ಅದು ಎಷ್ಟು ಕೆಟ್ಟದಾದ ಜ್ಞಾನ ಇರೋದಿಲ್ಲ ಅಷ್ಟೇ. ಹಾ ಯಾರೋ ಮುಂದೆ ಇಲ್ಲ, ಅವನಿನ್ನೂ ಒದ್ದಾಡ್ತಿದ್ದಾನೆ. ಇವನು ಹಾವಿನ ಬಾಯಿಲಿದ್ದಾನೆ, ಅವನಿನ್ನು ಹಾವಿನ ಬಾಯಲ್ಲಿ ಕಾಯಿದ್ದಾನೆ. ಇವನು ಮುಂದೆ ಹೋಗ್ಬಿಟ್ಟೆ ಅವನಾಗ್ಲೇನೆ. ಅಲ್ಲೂ ಕಾಯ್ತಾಕೋ, ಅಣ್ಣ ಬಂದಿಲ್ಲಲ್ಲ, ಇಲ್ಲಿ ಅಲ್ಲಿ ಹೊಡೆ, ಅಲ್ಲೂ ಇಲ್ಲೂ ಕಾಡಲಿಲ್ಲ ಅಂತ ಕಾಯ್ತಾಕೋತಾನೆ. ಬರ್ತಾನೆ, ಅವ್ನಿಗೆ ಗೊತ್ತಿಲ್ಲ ಗ್ಯಾರಂಟಿ ಬಂದೇ ಬರ್ತಾರಂತ. ಈ ಕಳ್ಳರಿಗೆ ಅವ್ನ ಫ್ರೆಂಡ್ ಇಲ್ಲಿಗೆ ಇಲ್ಲೇ ಹೋಗ್ತಾರೆ, ಅವನು ಕರ್ಕೊಂಡು ಬಂದೇ ಬರ್ತಾರೆ. ನಾನು ಅರ್ಲಿ ಬಂದಾಗ ಆಯ್ತು ಅನ್ಕೊಂಡು ಅಷ್ಟೇ. ವಿಹಾ
ಲಿಂಗದೇಹ ಭಂಗ ಅಲ್ಲ, ಅವರೇ ಭಂಗ ಆದ್ರು. ಹೌದು, ಆಗ ಇದಾಗೋದು. ಈಗ ತಮಸ್ಗೆ ಹೋದ್ರು ಒಂದು ಅರ್ಥ ಏನು, ಆಚಾರ ಒಂದ್ ಕಡೆ ಹೇಳ್ಬಿಟ್ಟಿದ್ದಾರೆ ಆಗಲೇ. ತಮಸ್ಗೆ ಹೋದ್ರು ಮುಕ್ತಿಗೆ ಹೋಗಿ ಎರಡು ಮಾತಿಗೂ ಅರ್ಥ ಅಂದ್ರೆ ಆ ದಾರಿಯಲ್ಲಿ ಇದ್ದಾರೆ ಅಂತ ಅರ್ಥ. ಅವ್ರು ಮುಂದೆ ಹೊರಟಿದ್ದಾರೆ ಹೊರತು ತಾವು ಈಗಾಗಲೇ ಹೋಗಿದ್ದಾರೆ ಅಂತಿಲ್ಲ. ಹೋಗೋದು ಯಾವಾಗ ಅವರು? ಬ್ರಹ್ಮದೇವ್ ಅಲ್ಲಿಗಿಂತ ಮುಂಚೆ ಯಾರು ಹೋಗೋದಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಆ ರೂಟಲ್ಲೇ ಹೋಗ್ಬೇಕು, ಆಗ್ಲೇ ಹೋಗ್ಬೇಕು. ಇಲ್ಲಿ ಹೋದ್ರು ಅಂತ ಹೇಳಿದಾರೆ, ಮನೆಗೆ 5 ನಿಮಿಷ ಆಗಿರುತ್ತೆ ಸ್ವಲ್ಪ ಅಷ್ಟೇ. ಬೆದರಿಗೆ ಹೋದ್ರು ಅಂತ ಬರೀ ಇಲ್ಲೇ ಇದ್ದಾರೆ, ತರಲಿರ್ತಾರೆ ಅಷ್ಟೇ. ಅದು ಮತ್ತೆ ಈಗ ಬರೋದಿಲ್ಲ, ಹೊರಟರು ಅಂತಾರೆ, ಅದು ಬೇರೆ. ಬದರಿಗೆ ಹೋಗ್ತಾರೆ, ಸದ್ಯ ಬ್ಯಾಂಕಿಗೆ ಹೋಗಿದ್ದಾರೆ, ಅದು ಬೇರೆ, ಬಂದು ಹೋಗ್ತಾರೆ. ಆದ್ರೆ ಇಲ್ಲಿ ಹಾಗಲ್ಲ, ಹೊರಟೋದ್ರೆ ಹೊರಟಾಯ್ತು, ಇಲ್ಲಿ ಬಂದ ಅಲ್ಲಿ ಹೋದಾಯ್ತು. ಇನ್ನು ಎಲ್ಲಿ ಹೋಗಿಲ್ಲ ಅವನು. ಬದರಿಗೆ ಹೇಗೆ ಹೇಳ್ತಾರೆ ಹಾಗೆ. ತಾವು ನಿಶ್ಚಿತ ಅಂತ ಅರ್ಥ. ಬದರಿಗೆ ಹೋಗೋದು ನಿಶ್ಚಿತ, ತಮಸ್ಸಿಗೆ ಹೋಗೋದು ನಿಶ್ಚಿತ. ಏನ ಇಲ್ಲ ಇದರಲ್ಲಿ ಮುಗಿತೀರಿ. ಯಾರು ಹೋದ್ರು ಅಂತ ಹೇಳ್ತಾರೆ, ಕತೆ ಮುಗಿತವ್ರು. ಉಳಿದವ್ರಿಗೆ ಹೇಳೋದಿಲ್ಲ, ಮತ್ತೆ ಹುಟ್ಟಿದ ಅಂತ ಹೇಳ್ತಾರೆ. ರಾಮಾಯಣದ ಎಷ್ಟೋ ಸತ್ತವ್ರನ್ನ ತಮಸ್ಸಿಗೆ ಹೋದ್ರು ಅಂತ ಹೇಳೋದಿಲ್ಲ. ಕೃಷ್ಣಾವತಾರ ಮತ್ತೆ ಹುಡ್ತಾರ. ಅಲ್ಲಿ ಇಲ್ಲೆಲ್ಲ ಹೋಗಿ ಒಲ್ಲ ವಾಪಸ್ ಹೋಗ್ತಾವಲ್ಲ, ಹೊರಟ್ಬಿಡ್ತಾರೆ. ಏನ ಯಾರಿಗೆ ಯಾರು ಹೇಳಿದ್ರು ಹೇಗೆ ಅಂತ? ಅದು ಬ್ರಹ್ಮದೇವರ ಜೊತೆಗೆ ಹೋದಾಗಲೇ ಆಗೋದು. ಮಧ್ಯ ಯಾರಿಗೂ ಇವರಿಗೂ ಆಗಲ್ಲ, ಸಾತ್ವಿಕರಿಗೂ ಆಗಲ್ಲ. ಅವ್ರು ವಿಗದೆಯ ಸಮೇತನೇ ಕಾಯ್ತಿರ್ಬೇಕು. ಬಿರುಗಾಳಿ ಸ್ನಾನ ಮಾಡ್ಬೇಕಾದ್ರೆ ಭಂಗ, ಅಲ್ಲಿವರೆಗೆ ಆಗಲ್ಲ. ಹಾ, ಗದಾ ಪ್ರಹಾರ ಮಾಡ್ತಾರೆ ಅವಾಗ. ಗದಾ ಪ್ರಹಾರ ಮಾಡ್ತಾರೆ, ಅದು ಆಗ್ಲೇ ಮಾಡೋದು. ಬ್ರಹ್ಮದೇವರು ಆಂಧ್ರ ಕರ್ಕೊಂಡು ಮುಕ್ತಿಗೆ ಹೋಗ್ತಾರೆ, ಇವ್ರು ನೋಡ ತಮಸ್ಸಿಗೆ ಕಳಿಸ್ತಾರೆ. ಹೌದು, ಅದಕ್ಕೇನೆ ವಾಯುದೇವ್ರ ವಿಶೇಷ ಇದು. ಅವ್ರ ಮೋಕ್ಷ ಒಂದು ಮಾತೇನಿದೆ ಈಗ, ವಿಷ್ಣುರ್ಹಿತಾತ ಮೋಕ್ಷಶ್ಚ ವಾಯುಶ್ಚ ತದನುಜ್ಞ ಇದೆ. ಅದು ಸೇರಿಸ್ಕೋಬೇಕು. ಮೋಕ್ಷ ಶಬ್ದಕ್ಕೆ 2 ಅರ್ಥ. ಒಂದು ಅರ್ಥ ಏನೋ ಈ ಮೋಕ್ಷ, ಇನ್ನೊಂದು ಅವ್ರಿಗೆ ಒಂದು ಮೋಕ್ಷ ಆಗ್ಬೇಕಲ್ಲ. ಅವರಿಗೆ ಮೋಕ್ಷ ಆದ್ರೆ ಬಿಡುಗಡೆ. ಅಂದಂತ ತಮಸ್ಸಿಗೆ ಹಾಕೋದು ಇವರೇ, ಮತ್ತೆ ಮುಕ್ತಿ ಕೊಡೋದು ಇವರೇ, ಅಂದಂತ ತಮಸ್ಸಿಗೆ ಹಾಕೋದು ಇವರೇನೆ. ದೇವರು ಸ್ವತಂತ್ರ ಆತ, ಆಜ್ಞೆ ಇವರಿಂದ ಇವ್ರಿಗೆ ಆಜ್ಞೆ ಮಾಡಿ ಮಾಡಿಸ್ತಾನೆ ಪರಮಾತ್ಮ. ಅದಕ್ಕೆ 2 ಅರ್ಥನ ಮಾಡ್ಕೋಬೇಕು. ಆದ್ದರಿಂದ ವಾಯುದೇವರ ದ್ವೇಷ ಅನ್ನೋದು ಇವತ್ತು ಹಾಗೆ. ದುಷ್ಟರು ಎಲ್ಲರೂ ಟಾರ್ಗೆಟ್ ಮಾಡೋದು ಯಾವ್ದನ್ನ? ಬದ್ಧವತ್ತನೇ ಟಾರ್ಗೆಟ್ ಮಾಡ್ತಾರೆ, ಬದ್ಧಾಚಾರನೇ ಟಾರ್ಗೆಟ್ ಮಾಡ್ತಾರೆ. ಗೊತ್ತಾಯ್ತಾ? ಅದು ಹಿಡಿಬೇಕಾದ್ರೆ ಒಳ್ಳೆಯವ್ರು ಇರ್ಬೇಕು. ಅದು ಟಾರ್ಗೆಟ್ ಮಾಡೋರು ಜಾಸ್ತಿ ಆಗಿದ್ದಾರೆ ಅಂದ್ರೆ ಅಯೋಗ್ಯರ ಸಂಖ್ಯೆ ಜಾಸ್ತಿ ಇದೆ. ವಿನಾಕಾರಣ ಅವ್ರು ಯಾರ ಹೆಸರು ಹೇಳಿ ಬೈದಿಲ್ಲ, ಏನೂ ಮಾಡಿಲ್ಲ. ವಿಷಯ ಹೇಳ್ತಾ ಬಂದಿದೆ. ಪುರಾಣದಲ್ಲಿ ಹೇಳಿದ್ದಾರೆ ಅಷ್ಟೇ, ಓನಲ್ಲ ಅದು. ಅಂದಂತ ವಸ್ತುವಿನ ಕಲ್ಪನೆ ಆಚಾರ್ಯದಲ್ಲ, ಈಶಾವಾಸ್ಯ ಸ್ಪಷ್ಟ ಬಂದಿದೆ. ಭಾಗವತದಲ್ಲಿ ಪುರಾಣಗಳಲ್ಲಿ ಬಂದಿದೆ. ಆಚಾರ್ಯ ಸೃಷ್ಟಿ ಮಾಡಿದ್ದು ಅಂತ ಇವ್ರು ವಾದ ಮಾಡ್ತಾರೆ, ತಪ್ಪದು. ಆಚಾರ್ಯ ಇರೋದನ್ನು ಹೇಳಿದ್ದಾರೆ ಅಷ್ಟೇ ಹೊರತು ಅದಂತ ಭವಿಷ್ಯಂತಿ ವಿದ್ಯಾ ಉಪಾಸತೆ ಈಶಾವಾಸ್ಯ ಓದೋರಿಗೆಲ್ಲ ಗೊತ್ತು. ಭಾಷೆ ಅವರೇ ಉಳಿದ ಭಾಷೆಕಾರರು ಅದೇ ಅರ್ಥ ಬರೆದಿದ್ದಾರೆ. ಅದು ಬಿಟ್ಟುಬಿಟ್ರು, ಆಚಾರ್ಯ ಟಾರ್ಗೆಟ್ ಮಾಡಿ, ಅದು ತಪ್ಪದು. ಹಾಂ, ಅದು ಮಾಡೋದು ನಾವೇ ಮಾಡಿಲ್ಲ, ಅವ್ರು ಯಾಕೆ ಮಾಡ್ತಾರೆ ಪಾಪ? ನಾವೇ ಯೂಸ್ ಮಾಡ್ಕೊಂಡಿಲ್ಲ. ಆಚಾರ್ಯ ಕಾಂಟ್ರಿಬ್ಯೂಷನ್ ಇದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಬಹಳ ಆಶ್ಚರ್ಯ. ಇವತ್ತು ಹೇಳಿದ ಆಚಾರ ಸಿದ್ಧಾಂತ ಎಷ್ಟು ರೀತಿ ಪ್ರಸಾರ, ಎಷ್ಟು ಕ್ಲಾಸಸ್ ಮಾಡ್ಬೋದು ಗೊತ್ತಾ? ಎಲ್ಲರೂ ಕೂಡ ಬೇಕಾಷ್ಟು ಕ್ಲಾಸ್. ಇವರು ಬೇರೆ, ಹೆಂಗಸರು ಬೇರೆ, ಗಂಡಸರು ಬೇರೆ, ಹುಡುಗರು ಬೇರೆ. ದಿನ ಅಲ್ಲಿ ಒಂದು ಕ್ಲಾಸ್ ಎಕ್ಸ್ಟ್ರಾ ಬರೋದಕ್ಕೆ ಯಾರಿಗೂ ಕಷ್ಟ ಇಲ್ಲ. ಕ್ಲಾಸು ಕೂಡ ಯಾರು ಬಿಡಬೇಕಾಗಿಲ್ಲ. ಬೆಳಿಗ್ಗೆ ಯಾರೋ ಅರ್ಧ ಗಂಟೆ ಬಂದರೆ ಸಾಕು. ಎಸ್ಪೆಷಲಿ ಕ್ರೀಮ್ ಆಫ್ ದಿ ಸೊಸೈಟಿ ಅಂದರೆ ಯೂತ್. ಅದು ಅವ್ರು ಬಂದರು ಅಂದರೆ ವಂಡರ್ಸ್ ಮಾಡ್ಬೋದು. ಆ ಕಡೆ ಅವಕಾಶನೇ ಅವಾಗ ಆಪರ್ಚುನಿಟಿ ಇಲ್ವೇ ಇವತ್ತು. ಅವ್ರಿಗೆ ಒಂದು ಕೋರ್ಸ್ ಮಾಡ್ಬೋದು. ಅದು 2 ಪುಸ್ತಕದ ಒಂದೇ ಕೋರ್ಸ್. ಎಷ್ಟು ಉಪಯೋಗ ಆಗುತ್ತೆ ಅವರಿಂದ, ಅದರಿಂದ ಪಾಪ. ಚಿಕ್ಕ ವಯಸ್ಸಲ್ಲಿ ಪಟ ಹೇಳಿ ಹಾಕ್ಬಿಡ್ತಾರೆ ಅವ್ರಿಗೆ. ಇದು ಬೇಕಿಲ್ಲ, ಹೇಳಬೇಕು, ಮಾಡೋದೇ ಇಲ್ವಲ್ಲ. ಪ್ರಹ್ಲಾದ ಹೇಳಿದ್ದು ಅದನ್ನೇ, ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗ. ಚಿಕ್ಕಂದಲೇ ಮಾಡಬೇಕು. ಮನೆಯವರಿಗೂ ಬೇಕಿಲ್ಲ, ಅವರಿಗೂ ಬೇಕಿಲ್ಲ, ಯಾರಿಗೂ ಬೇಕಿಲ್ಲ. ಹೀಗಾಗಿ ಗ್ರಂಥಗಳು ಹಾಗೆ ಕೂತಿದೆ ಅಷ್ಟೇ. ಅಮೋಘ ಹೇಳಿದ್ದಲ್ಲ, ರತ್ನಗಳನ್ನ ಕಲ್ಲು ಅಂತ ತಿಳ್ಕೊಂಡ್ರೆ ಹಾಗಾಗಿ. ಮಾತಿನಲ್ಲಿ ಭಾರಿ ದೊಡ್ಡವರು ಆಚಾರ್ಯ ಹೇಳಿದ್ದೇನೆ. ಆಚಾರ್ಯ ಭಾರಿ ಟೀಕಾರಾಯರು ಭಾರಿ ದೊಡ್ಡವರು, ಆಚಾರ್ಯ ಭಾರಿ ದೊಡ್ಡವರು. ಆಚಾರ್ಯ ಭಾರಿ ದೊಡ್ಡವರು, ದೊಡ್ಡ ನಮಸ್ಕಾರ ಅಂತಾರಲ್ಲ, ದೂರ ಇರ್ತೀವಿ ಅಂತ ಅರ್ಥ. ಭಾರಿ ದೊಡ್ಡವರು ಅಂದರೆ ಹತ್ರ ಹೋಗಬಾರ್ದು, ಹಾಗಾಗಬಾರ್ದು. ಬೇರೆಯವರಲ್ಲಿ ನೋಡಿ, ಒಂದು ಅವೆಲ್ಲ ಒಂದು ಕಾನ್ಸೆಪ್ಟ್ ಇದೆ, ಪ್ರತಿಯೊಬ್ಬರು ಮಾಡಬೇಕು. ನಮಗೆ ಬಂದಾಗ ಹೇಳಿದರೆ ಯಾರು ಹೇಳ್ತಾರೆ ಅಂತ, ಅದೊಂದು ಸಮಾಜದ ಬೈಂಡಿಂಗ್ ಮಾಡ್ಕೊಂಡಿದ್ದಾರೆ. ಇವ್ರು ಹಾಗೆ ಮಾಡ್ಕೊಂಡ್ರೆ ಏನಾಗುತ್ತೆ, ಒಂದು ವ್ಯವಸ್ಥೆ ಬರುತ್ತೆ. ಇಲ್ಲಿ ಯಾರು ಅಪ್ಪಿತಪ್ಪಿ ಸಂಧಾನ ಮಾಡ್ತೀವಿ ಅಂತ ಕೇಳೋದಿಲ್ಲ ಯಾರು ಕೂಡ. ಯಾವುದೇನು ಓದ್ತಿದ್ದಿ, ಕೆಲಸ ಮಾಡ್ತೀಯಾ, ಇದ್ರೆ ಓ ವೆರಿ ಗುಡ್ ಅಂದ್ಬಿಡ್ತಾರೆ. ಇದೆಲ್ಲ ಸರಿ, ಸಂಧಾನ ಮಾಡ್ತೀಯಾ? ಯಾರು ಹೇಳ್ತಾರೆ, ಒಂದು ದೊಡ್ಡ ಕತೆ ಹೇಳ್ತಾರೆ. ಯಾರೋ ಯುದ್ಧಕ್ಕೆ ಹೊರಟಿದ್ರಂತೆ, ದೊಡ್ಡ ಸ್ವಾಮಿಗಳಿದ್ರು, ಯಾರೋ ಭಾಳ ಯೋಗಿಗಳು ಅಂತ ಹೇಳಿದ್ರು. ನಮಸ್ಕಾರ ಮಾಡಿದ್ರು ಹೋಗಿ. ಅವರು ಹೇಗಂದ್ರೆ ಮಾತಾಡ್ಸಿದ್ಬಿಟ್ಟು ಏನು ಇವೆಲ್ಲ ಕೈಲಿ ಇಟ್ಕೊಂಡಿದ್ದೀರಿ ಅಂತ ಕೇಳಿದ್ರು. ಶಸ್ತ್ರಾಸ್ತ್ರಗಳೆಲ್ಲ ಹೆಮ್ಮೆಯಿಂದ ತೋರಿಸಿದ್ರು ಪಾಪ. ನೋಡಿ ಇವೆಲ್ಲ ಇಟ್ಕೊಂಡಿದ್ದೆ ನಾವು ಅಂತ. ಯಾತಕ್ಕೆ ಇದು ಅಂತ ಕೇಳಿ, ನಾವು ರಕ್ಷಣೆ ಮಾಡ್ಕೊಳ್ಳೋಕೆ ಅಂತ. ಓಹೋ, ಈ ಶತ್ರುಗಳನ್ನ ರಕ್ಷಣೆ ಮಾಡ್ಕೊಳ್ಳಿ ಶಸ್ತ್ರಾಸ್ತ್ರ ಇಟ್ಕೊಂಡಿದ್ದೀರಾ? ನಾಳೆ ಯಮದೂತರು ಬಂದಾಗ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಂತ ಕೇಳಿ.
ಸ್ಟಾಕ್ ಆಗ್ತವ್ರು ಇಮಿಡಿಯೇಟ್. ಆ ಕ್ಷಮೆಗೆ ಬಿಟ್ಬಿಟ್ಟು ಎಲ್ಲ ಚೇಂಜ್ ಆಗ ಆ ಒಂದು ಮಾತಿಗೆ ಇವ್ರು ಹೇಗೆ ಕೆಂಪಶು ಒಂದೇ ಮಾತಿಗೆ ಚೇಂಜ್ ಆಗ್ತಾರೆ. ಅದು ಯೋಚನೆ ಮಾಡಲೇ ಇಲ್ವಲ್ಲ ನಾವು. ಮಕ್ಕಳಿಗೆ ಯಾರು ಇದನ್ನು ಹೇಳೋ ದೊಡ್ಡ ವಿಚಾರ, ಸುಖವಾಗಿ ಹೇಳ್ಬೋದು, ಆರಾಮಾಗಿ ಹೇಳ್ಬೋದು. ಎಲ್ಲ ಮಾಡ್ತಿದ್ದೀರಿ, ಇದನ್ನ ಯಾಕೆ ಮಾಡೋದಿಲ್ಲ ಅಂತ ಒಂದು ಮಾತು ಕೇಳಿದರೆ ದೊಡ್ಡವ್ರು ಕೇಳಿದಾಗ ಏನಾಗುತ್ತೆ, ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಕ್ಲಾಸ್ ಟೀಚರ್ ವೈಯಾರು ಲೇಟ್ ಅಂದರೆ ಭಾರಿ ಗಾಬರಿ ಆಗ್ತದೆ. ಯಾರೋ ಲೇಟ್ ಆದರೆ ಅವಾಗ ನೀನು ಲೇಟ್ ಅಂತ ಸಂಬಂಧಪಟ್ಟವ್ರು ಕೇಳಬೇಕು. ಅವ ಸಂಬಂಧ ಅಪ್ಪಿತಪ್ಪಿ ಕೇಳಿ ಶಾಸ್ತ್ರ ಓದಿಲ್ವ ಹೋಗ್ಲಿ ಬಿಡೋದು, ಏಕಾಸಿ ಮಾಡೋದಿಲ್ಲ ಹಾಳಾಗಿ ಹೋಗುತ್ತೆ ಅಷ್ಟೇ. ಯಾಕೆ ಮಾಡೋದಿಲ್ಲ, ಏನು ತೊಂದರೆ ನಿಮಗೆ ಹೇಳಿ ಕೇಳಬೇಕಾದ್ರೆ ಅವಾಗ ಯೋಚನೆ ಕಷ್ಟ ಆಗುತ್ತೆ ಅವ್ರಿಗೆ ಉತ್ತರ ಕೊಡೋದು. ಪಾದ ಪೂಜೆ ಬಂದರು ಅಂತ ವಿಚಾರಿಸ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಯಾರೇ ಬನ್ನಿ, ಎಷ್ಟು ಜನ ಇದ್ದೀರಿ, ಹೇಗೆ ಎಲ್ಲೆಲ್ಲಿದ್ದಾರೆ, ಏನು ಸಮಸ್ಯೆ ಇದೆ, ಎಲ್ಲ ಅನುಕೂಲವಾಗಿದೆಯಾ, ಎಲ್ಲ ಮಾಡ್ತಿದ್ದೀರಾ. ಅವ್ರು ಕರೆಯದೇ ಬಿಟ್ಬಿಡ್ತಾರೆ, ಯಾಕೆ ಗೊತ್ತಿಲ್ಲ ಉತ್ತರ ಕೊಡ ಇಲ್ಲ ಸರಿಯಾಗಿರ್ತಾರೆ. ಯೋಚನೆ ಮಾಡ್ಕೊಂಡು ಇಲ್ಲ ಎಲ್ಲ ಸರಿಯಾಗಿದ್ದೀವಿ ಅಂತ ಹೇಳಿ ಇಲ್ಲದ ಹೋದ್ರೆ ಕರೆಯೋದಿಲ್ಲ, ಬೇಡ ಅಂತ ಇಟ್ಕೊಂಡು ಮಾಡೋದೇನು ಬಂತು. ಇದು ಎಲ್ಲಿ ಕರೆಯೋದಿಲ್ಲೋ ಅಂತ ಬಿಡಬಾರ್ದು ಮತ್ತೆ, ಅದಕ್ಕೆ ಇದು ಸಂಬಂಧ ಇಲ್ಲ. ನಮ್ಮ ರೈಟ್ ಅದ ನಮ್ಮನ್ನು ಕೇಳೋದು, ಎಲ್ಲ ಸರಿಯಾಗಿದ್ದೀರಾ ಅಂತ ಕೇಳೋದು ನಮ್ಮ ಕರ್ತವ್ಯ. ಸರಿ, ಧರ್ಮದ ಬಗ್ಗೆ ಏನು ಮಾಡ್ತಿದ್ದೀರಿ, ಈಗ ಲೋಕದಲ್ಲಿ ಸರಿಯಾಗಿದ್ದೀರಿ, ಧರ್ಮದ ಬಗ್ಗೆ ಏನಿದೆ, ಇದರಲ್ಲಿ ಏನೋ ಸಮಸ್ಯೆ ಉಂಟು ನಿಮಗೆ, ಆರ್ಥಿಕವಾಗಿ ಹೆಲ್ಪ್ ಮಾಡ್ಬೇಕಲ್ವರಿ, ಪಾಪ ತುಂಬ ಕಷ್ಟದಲ್ಲಿರ್ತಾರೆ, ಆರ್ಥಿಕ ಹೆಲ್ಪ್ ಮಾಡಬೇಕಾಗುತ್ತೆ. ಅದೇನು ತಪ್ಪಲ್ಲ, ಸಮಾಜ ಬೇಕಾಷ್ಟು ಜನ ಸಹಕಾರ ಕೊಡ್ತಾರೆ, ಅದಕ್ಕೆ ಅದು ಮಾಡೋ ವ್ಯವಸ್ಥೆ ಬೇಕಷ್ಟು. ಮಾಡಿದ್ರೆ ತಮ್ಮವರಿಗೆ ಮಾಡ್ಕೊಂಡ್ಬಿಟ್ಟು ಮಾಡಿದಾಗಲ್ಲ, ಮಾಡ್ತಾ ಇರ್ತಾರೆ ತಮ್ಮವರಿಗೆ ತಮ್ಮ ಗ್ರೂಪ್, ಅದು ತಪ್ಪದು. ಆ ಗ್ರೂಪ್ ಕಾನ್ಸೆಪ್ಟ್ ಇರಬಾರ್ದು, ನೆಸಿಟಿ ಇದ್ದವ್ರಿಗೆ. ಅದು ಯಥಾ ಪ್ರಕಾರ ಪಕ್ಷಪಾತನೇ ಗೊತ್ತೆ. ಅದು ಮಠದಿಂದ ಶುರುವಾಗುತ್ತೆ ಮೊದಲು. ಮಠದಲ್ಲೂ ಮತ್ತೆ ಎರಡು ಕ್ಲೋಸ್ ಮಠ, ದೂರದ ಮಠ, ಅದರಲ್ಲೇ ದೂರದಲ್ಲ. ಮತ್ತೆ ಬರೀ ಈ ಥರ ಆಗಿಬಿಟ್ರೆ ನಮ್ಮ ಅಭಿಮಾನ ಬಿಡಬೇಕು ಅಂತ ಏನು ತಿಳ್ಕೊಂಡಾಗಾಯ್ತು, ಅಭಿಮಾನ ಎಲ್ಲಿ ಬಿಟ್ಟಾಗಾಯ್ತಲ್ಲ. ನೆಸಿಟಿ ಇದೆ ಅವನಿಗೆ, ಪಾಪ ಅವನಿಗೆ ಹೇಳಬೇಕು. ವಿಹಾಯ ದೇಹ ಮುಲ್ಬಣಂ, ಎಷ್ಟೋ ಜನ ಬರ್ತಿರ್ತಾರೆ, ಈ ಆಪರೇಷನ್ ಆಗಿದೆ, ದುಡ್ಡು ಬೇಕು, ಅದಕ್ಕೆ ಬೇಕು ಅಂತ ಪಾಪ ತುಂಬ ಜನ ಕೇಳಕ್ಕೆ ಬರ್ತಾರೆ. ವಯಸ್ಸಾಗಿರುತ್ತೆ, ಬೇರೆ ಹೆಲ್ಪ್ ಇರೋದಿಲ್ಲ, ಅವ್ರು ಬೇರೆ ಕಡೆ ಹೋಗಕ್ಕೆ ಅವಕಾಶನೂ ಸಿಗೋದಿಲ್ಲ ಪಾಪ. ಅಂಥವ್ರಲ್ಲಿ ಏನು ಮಾಡಿ ಅಂತ ಹೇಳಕ್ಕೆ, ಸರಿಯಾಗಿ ಮಾಡಿ ಹೆಲ್ಪ್ ಮಾಡಿ, ಅವ್ರಿಗೆ ಏನು ಬರುತ್ತಾ ಕಮಿಟೆಡ್. ಎಷ್ಟೋ ಜನ ಇವತ್ತು ಬೇರೆ ಸಮಸ್ಯೆಗಳು ಇರುತ್ತಲ್ಲ, ಫ್ರೀ ಹಾಸ್ಟೆಲ್ ನಡೆಸ್ತಾರೆ. ನಿಮಗೆ ಗೊತ್ತಿಲ್ಲ, ಫ್ರೀ ಹಾಸ್ಟೆಲ್ ನಡೆಸಿಬಿಡ್ತಾರೆ, ಚೆಂದ ನೋಡ್ಕೋತಾರೆ. ಆಮೇಲೆ ಏನು ಮಾಡ್ತಾರೆ ಗೊತ್ತೋ, ಹೋದವರು ಸಿಕ್ಕಾಪಟ್ಟೆ ಡೊನೇಷನ್ ಕೊಡ್ತಾರೆ, ಒಳ್ಳೊಳ್ಳೆ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಇವ್ರು ಎಷ್ಟು ಫೀಸ್ ಕೊಟ್ಟರು ಅಷ್ಟು ಬರೋದಿಲ್ಲ, ಆರಾಮ ಬಿಲ್ಡಿಂಗ್ ಏರಿಸ್ತಾ ಇರ್ತಾರೆ. ಎರಡೂ ಆಯಿತು, ಪುಣ್ಯ ಕಾರ್ಯನೂ ಆಯಿತು, ಅವ್ರ ಕೃತಜ್ಞತೆ ಬಂತು, ಬೆಳಿತಾನೂ ಇತ್ತು. ಆಗಲೇ ಕೊಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರದು. ಪಾಪ ಅವ್ರು ಬಡವ ಏನು ಕೊಡ್ತಾನೆ, ಆಗ ಅವನು ಮುಂದೆ ಕೊಡ್ತಾನೆ. ಈಗಲೇ ಕೊಡಬೇಕು ಅಂತ ತಿಳ್ಕೊಂಡ್ರೆ ಬಜೀತಾಗಿ, ಈಗಲೇ ಕೊಟ್ಟು ಯಾಕೆ ಕೊಡ್ಲಿಕ್ಕಾಗತ್ತೆ ಯೋಚನೆ ಮಾಡಿ. ಯೋಚನೆ ಮಾಡಿದರೆ ತುಂಬ. ಯಾರೋ ಹೇಳ್ತಾರೆ, ಚಿಕ್ಕ ಮಗುನು ಬೀಳ್ತಿದ್ದ ಎಬ್ಬಿಸ್ಬಿಟ್ಟ. ಚಿಕ್ಕ ಮಗು ಯಾರೋ ಗೊತ್ತು ಬಂದು ದೊಡ್ಡ ಅವ್ರು ಉಳಿಸಿದ್ರು ಅಂತೇಳಿ. ಎಷ್ಟು ಕೃತಜ್ಞ ಆಗ್ತಾನೆ ಗೊತ್ತೋ, ಅವ್ನು ಬಂದು ದೊಡ್ಡ ಇದರಲ್ಲಿ ಇರ್ತಾನೆ, ಉಳಿಸಿದ್ರಂತೆ ನನಗೆ ಗೊತ್ತೇ ಇದ್ದಿಲ್ಲ ಅಂತೇಳಿ ಬೇಕಾದ ಕೊಡ್ತಾನೆ. ಈ ಮಗುನ ಈಗ ಕೊಡ್ಬೇಕಾದ್ರೆ ಎಷ್ಟು ಕೊಡೋಕ್ಕಾಗತ್ತಾ? ಕೊಡೋದು ಬಿಡೋದು ಪ್ರಶ್ನೆ ಬೇರೆ, ಆ ಗ್ರಾಟಿಟ್ಯೂಡ್ ಯಾವಾಗಲೂ ಇರುತ್ತೆ ಅಂತ. ಯಾವಾಗಲೂ ಇರೋದ್ರಿಂದ ಆ ಟೈಪ್ ಟ್ರೀಟ್ ಮಾಡಬೇಕು. ಆ ಸಮಾಜದಲ್ಲಿ ಏನು ಬರುತ್ತೆ ನಂಬಿಕೆ, ನಮ್ಮನ್ನು ಕೇಳೋರಿದ್ದಾರೆ, ನಮ್ಗೆ ಅದನ್ನ ರಕ್ಷಣೆ ಇದೆ ಅಂತ ಭರವಸೆ ಬಂದುಬಿಟ್ರೆ ಆಗ ಅವರು ಏನು ಮಾತು ಕೇಳ್ತಾರೆ. ನಿಮ್ಗೇನು ಕನೆಕ್ಷನ್ ಇಲ್ಲ, ಮಾತು ಯಾಕೆ ಕೇಳಬೇಕು ಅಂತಾನೆ ಗೊತ್ತಾನೆ. ಸುಮ್ಮನೆ ನೀವು ಸುಮ್ಮನೆ ಹೊರಟೋಗಿ ನಿಮ್ಗೆ ನಮ್ಗೆ ಏನು ಸಂಬಂಧ ಅಂತ ಕೇಳ್ತಾರೆ. ಇಲ್ಲ ನಿಮ್ಮ ಅವಶ್ಯಕ್ಕೆ ಪೂರೈಸ್ತೀವಿ ಅಂದರೆ ಆಗ ಅರ್ಥ ಆಗುತ್ತೆ. ವಿಹಾಯ ದೇಹ ಬುಲ್ಬಣಂ ತಮೋ ಅವತೀರ್ಯ ಚಾಗ್ರಜಂ ಪ್ರತಿಕ್ಷಮಾಣ ಬುಲ್ಬಣಂ ಸಮತ್ತಿ ಸುಖೇತರಂ. ಸುಖೇತರಂ ಅಂದ್ರೆ ಏನು? ಸುಖವಲ್ಲದ್ದು ಅಂದ್ರೆ ದುಃಖ ಅಂತ. ಕತ್ಲಲ್ಲದ್ದು ಬೆಳಕು, ಬೆಳಕಲ್ಲದ್ದು ಕತ್ಲ ಹೇಗೋ ಹಾಕಿ. ತಥೋ ಹರಿಹಿ ಬಲೈರ್ಯುತೋ ಬಲಾನ್ವಿತೋ ಮುನೀಶ್ವರೈ ಸಮಂ ಕುಶಸ್ಥಲೀಂ ಯಯೌ ಸ್ತುತ ಕಶಂಕರಾದಿಭಿಃ. ತತಃ ಹರಿಹಿ ಬಲೈಃ ಯುತಃ ಬಲಾನ್ವಿತಃ ಮುನೀಶ್ವರೈಃ. ಅನಂತರ ಕೃಷ್ಣ ಬಲೈಃ ಯುತಃ ಸೈನ್ಯದೊಂದಿಗೆ ಕೂಡಿಕೊಂಡು, ಬಲಾನ್ವಿತಃ ಬಲರಾಮದೇವರೊಂದಿಗೆ ಕೂಡಿಕೊಂಡು, ಮುನೀಶ್ವರ ಬಂದು ಕರ್ಕೊಂಡೋಗಿದ್ದಾರೆ. ಕೃಷ್ಣ ವಸ್ತ್ರ ಕಿತ್ಕೊಂಡಿದ್ದೆ, ಅವ್ರ ಜೊತೆ ಬಂದಿದ್ದಾರಲ್ಲ, ಆಯ್ತಾ ನಿಮ್ಗೆ ಸಮಾಧಾನ ಆಯ್ತಾ, ಈಗ ವ್ಯವಹಾರ ಮಾಡಿದ್ರೆ ಕೊಂದಾಕಿದ್ದೇನೆ ಅಂತೇಳಿ ಮುನೀಶ್ವರೈ ಸಮಂ ಕುಶಸ್ಥಲೀಂ ಯಯೌ ದ್ವಾರಕೆಗೆ ಹೊರಟ. ಸುತಃ ಅದೇ ಸಮಾಧಾನ, ಖುಷಿ ಆಗುತ್ತೆ ಅವ್ರಿಗೆ. ನಮ್ಮ ಆಯ್ತಾ ಹಣೆವಾರ ಅನುಭವಿಸ್ಲಿ ಅವರು. ಕಶಂಕರಾದಿಭಿ, ಬ್ರಹ್ಮದೇವರು, ಶಂಕರ ರುದ್ರದೇವರು, ಅದು ಕಶಂಕರಾದಿಭಿ. ಕಶಂಕರ ಯಾರಪ್ಪ ಅಂತ ಕೇಳಬಾರ್ದು. ಬ್ರಹ್ಮದೇವರು, ವಾಯುದೇವರು, ಶಂಕರ ರುದ್ರದೇವರವರಿಂದ ಸ್ತುತನಾಗಿ ಕೃಷ್ಣ ಹೊರಟ. ಇದರಿಂದ ಏನಾಗ್ತಾ ಸ್ತೋತ್ರ ಮಾಡಿದರು ಅಂದರೆ, ಅವ್ರ ವರ ಇದ್ದವ್ರು ನಾಶ ಮಾಡಿದ್ರಿಂದ ಅವ್ರ ವರದ ಕೆಲಸ ಮುಗೀತು, ತಾವು ಕೊಟ್ಟ ವರದ ಪರ್ಪಸ್ ಮುಗಿದೋಗಿದೆ, ದೇವರು ಸಾರ್ಥಕ ಮಾಡಿದ್ದಾನೆ, ಲೋಕ ಕಲ್ಯಾಣವಾಗುತ್ತೆ ಅಂತೇಳಿ ಖುಷಿಯಿಂದ ಮಾಡಿದರು. ಅವರೇ ವರ ಕೊಟ್ಟವರೇ ಮಾಡೋಂಗಿಲ್ಲ ಅದನ್ನು. ಕೆಲವ್ರಿಗೆ ಮಾಡೋಕ್ಕಾಗೋದಲ್ಲ, ಕೆಲವ್ರು ಮಾಡಬಾರ್ದು ಕೂಡ. ಒಂದು ಕೊಟ್ಟ ಮೇಲೆ ಮಾತು ಉಳಿಸ್ಕೋಬೇಕಲ್ಲ, ಅದಕ್ಕೋಸ್ಕರ. ಅಲ್ಲ ಅಷ್ಟೆ. ಅಂದರೆ ಬ್ರಹ್ಮದೇವರು, ಶಂಕರ ರುದ್ರದೇವರು, ಆದಿಭಿ ಮೊದಲಾದ ದೇವತೆಗಳಿಂದ ಸ್ತುತಿಸಲ್ಪಡುವವನಾಗಿ ಕೃಷ್ಣ ದ್ವಾರಕೆಗೆ ಹೊರಟ ಅಷ್ಟೆ.
ಸ್ವಕೀಯಪಾದಪಲ್ಲವಾಶ್ರಯಂ ಜನಂ ಪ್ರಹರ್ಷಯನ್ ಉವಾಸ ನಿತ್ಯ ಸತ್ಸು ಕಾರಣವೋ ರಮಾಪತಿರ್ಗೃಹೇ. ಸ್ವಕೀಯಪಾದಪಲ್ಲವಾಶ್ರಯಂ ಜನಂ ಪ್ರಹರ್ಷಯನ್ ಉವಾಸ ನಿತ್ಯ ಸತ್ಸು ಕಾರಣವಃ ರಮಾಪತಿ ಗೃಹೇ. ಸ್ವಕೀಯ ಪಾದಪಲ್ಲವಾಶ್ರಯಂ ತನ್ನ ಪಾದಕಮಲಗಳನ್ನು ಆಶ್ರಯಿಸಿದಂಥ ಜನಗಳನ್ನು ಪ್ರಹರ್ಷಯನ್ ಬಹಳವಾಗಿ ಆನಂದಪಡಿಸ್ತಾ ಅದೇ ಪರಿತ್ರಾಣಾಯ ಸಾಧೂನಾಂ. ಉಪಾಸ ನಿತ್ಯ ಸತ್ಸುಖ ತತ್ಸುಖಾರ್ಣವ ನಿತ್ಯ ಸತ್ಸುಖಾರ್ಣವ ಪರಿಪೂರ್ಣ ಗುಣಾರ್ಣವಾಯ ನಿತ್ಯವಾದ ಸತ್ಸುಖದಿಂದ ಸಮುದ್ರ ಅಂತ ಕೃಷ್ಣ ರಮಾಪತಿ ಗೃಹೆ ತನ್ನ ಮನೆಯಲ್ಲಿ ಅಂದರೆ ದ್ವಾರಕೆಯಲ್ಲಿ ಉವಾಸ ಕೃಷ್ಣ ವಾಸ ಮಾಡಿಕೊಂಡಿದ್ದಾನೆ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಹಂಸ ಡಿಬಿಕಬಧೋ ನಾಮ ಸಪ್ತದಶೋ ಅಧ್ಯಾಯ. ಫಾಸ್ಟೆಸ್ಟ್ ಇದೆ ಇವತ್ತು. ಬೇಗ ಕ್ಲೋಸಿಂಗ್ ಅಲ್ಲ ಮುಗಿತ ಊರು ಹತ್ರ ಬಂದ ಬೇಗ ಹೋಗ್ಬಿಡ್ತಾರೆ. ಮತ್ತೆ ಅಲ್ಲಿ ಯಾರು ಕಾಫಿ ಸ್ಟಾಪ್ ಮಾಡೋದಿಲ್ಲ. ಬೆಂಗಳೂರು 20 ಕಿಲೋಮೀಟರ್ಸ್ ಇದ್ದಾಗ ಯಾರೂ ಸ್ಟಾರ್ಟ್ ಮಾಡಲ್ಲ. ಒಂದು 50-60 ಕಿಲೋಮೀಟರ್ ಮುಂಚೆ ಏನಾಗಿತ್ತು ನಿಲ್ಲಿಸ್ತಾರೆ ಅವರು. ಮೊದಲು ನಿಲ್ಲಿಸ್ತಾರೆ. ನಿಲ್ಲಿಸಿದ ಏನಾಗುತ್ತಾಗ ಬೈತಾರೆ. ಯಾರು ಎಂತ ಅರ್ಜೆಂಟ್ ಇದ್ರು ಹೋಗ ಯಾಕೆ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ಅದು ದೊಡ್ಡ ಘಟ್ಟ. 17ನೇ ಅಧ್ಯಾಯದಲ್ಲಿ ಇದಿಷ್ಟು ಹರಿವಂಶದಲ್ಲೇ ಬಂದಿರೋದು, ಭಾಗವತದಲ್ಲಿ ಬಂದಿಲ್ಲ ಕತೆ. ಇದಿಷ್ಟು ಸೂಚನೆ ಮಾಡಿದ್ದಾರೆ ಅಷ್ಟೇ. ಭಾಗವತ ಬಂದಿಲ್ಲ, ಪೂರ್ತಿ ಬಂದಿಲ್ಲ ಅಲ್ಲ, ತೋರಿಸಿದ್ರು ಅಷ್ಟೇ. ಹೇಗೆ ಬಂದು ಡೀಟೇಲಾಗಿ ಇಲ್ಲಿ ಹೇಳ್ತಾರೆ. ರುಕ್ಮಿಣಿ ಕಲ್ಯಾಣ ಸಂಬಂಧಪಟ್ಟ ಅಲ್ಲಿಂದ ಶುರುವಾಗುತ್ತೆ ಅಷ್ಟೇ. ಅಲ್ಲಿ ಪತ್ರ ಕಳಿಸಿದ್ದು ಅಷ್ಟೇ. ಇದೆಲ್ಲ ಬಿಟ್ಬಿಡ್ತಾರೆ. ಇಲ್ಲಿ ಹೇಳಿದಾರೆ ಆದ್ದರಿಂದ ಸೇರಿಸ್ಕೋಬೇಕು. ಹೌದೌದು, ಭಾಗವತ ಹರಿವಂಶ ಎಲ್ಲದರ ನಿರ್ಣಯ ಇದು. ಆದರೆ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯ ಯಾವುದನ್ನು ಬಿಟ್ಟಿಲ್ಲ. ಎಷ್ಟೆಷ್ಟು ಓದ್ತಾರೋ ಇದು ಸ್ಪೆಷಾಲಿಟಿ ಗೊತ್ತಾಗುತ್ತೆ. ಓ ಇದು ಬಂದಿದೆ ಇದು ಬಂದಿದೆ ಅಂತ ಹೇಳಿಬಿಟ್ಟು ಉಳಿದವರಿಗೆ ಗೊತ್ತಾಗಲ್ಲ. 2ನೇ ಸಂಪುಟ ಮುಗಿತಲ್ಲಿ. 4 ಈಗ ಇದರಲ್ಲಿ 4ನೇ ಸಂಪುಟ ಓದಿದೆ. ಈಗ 4 ಸಂಪುಟ ಆಗಿದೆ, ಅಷ್ಟು ಹೆಚ್ಚಾಗಿದೆ. ಮೊದಲೇ 3 ಅಧ್ಯಾಯಕ್ಕೆ ಒಂದು ಸಂಪುಟ ಆಗಿದೆ. ಮೊದಲೇ 3 ಅಧ್ಯಾಯ. ಇದರಲ್ಲಿ ಮೊದಲು 9 ಅಧ್ಯಾಯ ಸೇರಿ ಒಂದಾಗಿದೆ. 9 ಸೇರಿ ಇದು 10ರಿಂದ 15 ಬನ್ನಿ. ಅಲ್ಲಿ ಮತ್ತೆ 2 ಆಗಿದೆ. ಅದಕ್ಕೆ ಜಾಸ್ತಿ ಆಗಿದೆ. ಅಲ್ಲಿಗೆ ನಾಳೆ ಮುಂದೆ ಶ್ಲೋಕ 18. ಯದಾ ರಮಾದವಾಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದಿರೆ ದ್ರೋಣಾತ್ ಕುಮಾರಾಸ್ತೇಷ್ವಾಸೀತ್ ಸರ್ವೇಶ್ವ ಅಧಿಕೋರ್ಜುನಃ. ಯದಾ